ಓದಿ. 1 ಪೇತ್ರ 1ನೇ ಅಧ್ಯಾಯ 6-7. ನೀವು ಸತ್ಯಕ್ಕೆ ಸದ್ಯಕ್ಕೆ ಅಂದ್ರೆ ಎಮರ್ಜೆನ್ಸಿ, ಈ ಟೈಮ್ಗೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿ ಬಿದ್ದಿರುವಾಗ ದುಃಖಿಸುವವರಾಗಿದ್ದರು ಆ ಪದವಿಯನ್ನ ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರು ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯನ್ನು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ಆಮೆನ್. ಸದ್ಯಕ್ಕೆ ನೀವು ದೇವರ ಚಿತ್ತಾನುಸಾರ ಅನೇಕ ಕಷ್ಟಗಳಲ್ಲಿ ಬಿದ್ದಿದ್ದೀರಾ. ಶೋಧನೆನ, ಕಷ್ಟನ, ಕಣ್ಣೀರ, ರೋಗನ, ಅವಮಾನನ, ನಿಂದನೆನ, ಮನುಷ್ಯರು ಬೈತಾರ, ಸುಮ್ನೆ ಬೈತಾರ, ನಿನಗೆ ಬೆಲೆ ಇಲ್ವಾ, ನಿನಗೆ ಮರ್ಯಾದೆ ಇಲ್ವಾ, ನಿನಗಿಂತ ಚಿಕ್ಕೋರು ನಿನ್ನ ಹೆಸರಿಟ್ಟು ಕರೀತಾರ. ಸದ್ಯಕ್ಕೆ ನೀವು ಬಹಳ ಕಷ್ಟಗಳಲ್ಲಿ ಬಿದ್ದಿದ್ದೀರಾ, ಬಹಳ ಶೋಧನೆಗಳಲ್ಲಿ ಬಿದ್ದಿದ್ದೀರಾ. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಿರೋ ವಿಷಯ ಏನು ಗೊತ್ತಾ? ಪ್ರತಿಯೊಬ್ಬರು ಕಿವಿ ತೆರೆದು ಕೇಳಬೇಕು, ಗಮನವಿಟ್ಟು ಕೇಳಬೇಕು. ಬಹಳ ಜನಕ್ಕೆ ವಾಕ್ಯನೇ ಅರ್ಥ ಆಗ್ತಲ್ಲ. ನನಗೆ ಅದೇ ಬೇಜಾರು ನಮ್ಮ ಚರ್ಚೆಯಲ್ಲಿ. ಯಾಕೆ ಹೇಳು? ಅವ್ರ ವಾಕ್ಯ ಅರ್ಥ ಆದ್ರೆ ವಾಕ್ಯ ಪ್ರಕಾರ ನಡೀತಾರೆ. ಇಲ್ಲಂದ್ರೆ ನಾನು ವಾಕ್ಯನ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಇಲ್ಲಂದ್ರೆ ನೀವು ವಾಕ್ಯನ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ. ನಾ ಕರೆಕ್ಟ್ ಆಗಿ ಹೇಳಿ ನೀವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ, ಇಲ್ಲಂದ್ರೆ ನಾನು ಸರಿಯಾಗಿ ಹೇಳ್ತಾ ಇಲ್ಲ, ವಾಕ್ಯನ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಪಾಸ್ಟರು. ಸದ್ಯಕ್ಕೆ ನೀವು ದೇವರ ಚಿತ್ತಾನುಸಾರ ಸ್ವಲ್ಪ ದಿನ ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರ್ತೀರಾ. ನೀವು ಕಷ್ಟಗಳಲ್ಲಿ ಬಿದ್ದಿರೋದು ದೇವರ ಚಿತ್ತ. ಒಂದನೇ ಕ್ಲಾಸಿಂದ 2ನೇ ಕ್ಲಾಸ್ಗೆ ಹೋಗ್ತಾರೆ ಮಗು, 5ನೇ ಕ್ಲಾಸಿಂದ 6ನೇ ಕ್ಲಾಸ್ಗೆ ಹೋಗ್ತಾರೆ, 10ನೇ ಕ್ಲಾಸಿಂದ +2 PUC ಕಾಲೇಜ್ ಹೋಗ್ತಾರೆ. ಏನ್ ಮಾಡ್ತಾರೆ? ಆ ಮಧ್ಯದಲ್ಲಿ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದ್ರೆ ಅವ್ರು ಕೆಟ್ಟೋರಾ? ಮಗುಗೆ ಪರೀಕ್ಷೆ ಮಾಡ್ತಾರೆ, ಕೆಟ್ಟೋರಾ ಹೇಳಿ? ಪರೀಕ್ಷೆ ಆಗೋದು ನಿನ್ನ ಜ್ಞಾನ ಹೆಚ್ಚಾಗುತ್ತೆ, ನಿನ್ನ ಬಲ ಹೆಚ್ಚಾಗುತ್ತೆ, ನಿನ್ನ ನಿರೀಕ್ಷೆ ಹೆಚ್ಚಾಗುತ್ತೆ, ನಿನ್ನ ನಂಬಿಕೆ ಹೆಚ್ಚಾಗುತ್ತೆ, ನಿನ್ನ ಪ್ರಾರ್ಥನಾ ಜೀವಿತ ಹೆಚ್ಚಾಗುತ್ತೆ, ನಿನ್ನ ಆಧ್ಯಾತ್ಮಿಕತೆಯಲ್ಲಿ ಮೇಲೆ 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 ಹೋಗ್ತೀಯಾ. ಆಮೆನ್. ಪರೀಕ್ಷೆ ಅವಾಗ ನಮ್ಮ ಜೀವನದಲ್ಲಿ ಶೋಧನೆಯಲ್ಲಿ ಕ್ರಿಸ್ತತ್ವದಲ್ಲಿ ದೀಕ್ಷಾ ಸ್ಥಾನ ತಗೊಂಡಿರೋರಿಗೆ ಅವಾಗ ಶೋಧನೆಗಳು ನಂಬಿಕೆಗೆ, ಪ್ರಾರ್ಥನಾ ಜೀವಿತಕ್ಕೆ, ವಿಶ್ವಾಸ ಜೀವಿತಕ್ಕೆ, ಭಕ್ತಿಯ ಜೀವಿತಕ್ಕೆ, ಭಯದ ಜೀವಿತಕ್ಕೆ, ನಂಬಿಕೆಯ ಜೀವಿತಕ್ಕೆ, ಸೇವಾ ಜೀವನದಲ್ಲಿ, ಸೇವಾ ಕಾರ್ಯದಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ಪ್ರೀತಿಗೆ, ನಿನ್ನ ನೀತಿಗೆ, ನಿನ್ನ ತಾಳ್ಮೆಗೆ ಅವಾಗ ದೇವರು ಶೋಧಿಸ್ತಾ ಇರ್ತಾನೆ. ನೀನು ಒಂದೊಂದು ವಾಕ್ಯ ಕೇಳಿದಾಗೆಲ್ಲ, ನೀನ್ ಪ್ರೇಯರ್ ಜಾಸ್ತಿ ಮಾಡಿದಾಗೆಲ್ಲ, ನೀನ್ ಬೈಬಲ್ ಜಾಸ್ತಿ ಓದಿದಾಗೆಲ್ಲ, ನೀನ್ ವಾಕ್ಯಗಳ ಪ್ರಕಾರ ನಡೆದಾಗೆಲ್ಲ ನಿನಗೆ ಶೋಧನೆ ಆಗ್ತಾ ಇರ್ತದೆ. ಕರೆಕ್ಟಾ ಇಲ್ವಾ? 2ನೇ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಏನಾಗ್ಬೇಕು? ಪರೀಕ್ಷೆ, ಎಕ್ಸಾಮ್. 3ನೇ ಕ್ಲಾಸಿಂದ 4ನೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಸ್ಕೂಲ್ ಅವರು? ಎಕ್ಸಾಮ್. ಮಿಲಿಟರಿಯಲ್ಲಿ ಸೇರ್ಬೇಕಾದ್ರೆ ಏನ್ ಮಾಡ್ತಾರೆ? ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ ಮುಂಚೆ ಆರ್ಮಿಗೆ ಏನ್ ಮಾಡ್ತಾರೆ? ಎಕ್ಸಾಮ್ ಮಾಡ್ತಾರೆ. ಒಂದಿನ ಎಲ್ಲ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತಾರೆ, ಹೈಟು ವೆಯ್ಟ್ ಚೆಕ್ ಮಾಡ್ತಾರೆ. ಹಲ್ಲೆಲೂಯಾ. ಹೈಟು ವೆಯ್ಟ್ ನ ಚೆಕ್ ಮಾಡ್ತಾರೆ. ಹಲ್ಲೆಲೂಯಾ. ಶೋಧನೆಯನ್ನ ಮಾಡ್ತಾರೆ. ಅವರೆಲ್ಲ ಬಿಸಿಲಲ್ಲಿ ನಿಲ್ಲಿಸ್ತಾರೆ, ಎಕ್ಸರ್ಸೈಸ್ ಮಾಡಿಸ್ತಾರೆ, ಓಡಿಸ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಅದೆಲ್ಲ ಸಹಿಸ್ಕೊಂಡು ನಿಲ್ಬೇಕು, ಅದೆಲ್ಲ ಸಹಿಸ್ಕೊಂಡು ಗೆಲ್ಲಬೇಕು. ಆಮೇಲೆ ಮಿಲಿಟರಿ ಕೆಲಸಕ್ಕೆ ಹೋಗ್ತಾರೆ, ವೀರನಾಗ್ತಾರೆ. ಅದೇ ರೀತಿ ಪರಲೋಕಕ್ಕೆ ಹೋಗ್ತಾರೆ. ದೇವರು ನಮ್ಮನ್ನ ಒಂದು ಸಾರಿ ನಾನಾ ವಿಧವಾದ ಕಷ್ಟಗಳಲ್ಲಿ ಶೋಧಿಸ್ತಾನೆ, ನಾನಾ ವಿಧವಾದ ಕಷ್ಟಗಳಲ್ಲಿ ನಮ್ಮನ್ನ ಪರೀಕ್ಷಿಸ್ತಾನೆ. ಏನ್ ಗೊತ್ತಾ? ನಾವು ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗೋದಿಕ್ಕೆ,
ನಾವು ಪ್ರಾರ್ಥನೆಯಲ್ಲಿ ಬೆಳೆಯೋದಿಕ್ಕೆ, ವಾಕ್ಯದಲ್ಲಿ ಬೆಳೆಯೋದಿಕ್ಕೆ, ನಂಬಿಕೆಯಲ್ಲಿ ಬೆಳೆಯೋದಿಕ್ಕೆ, ನಿರೀಕ್ಷೆಯಲ್ಲಿ ಬೆಳೆಯೋದಿಕ್ಕೆ, ಪ್ರೀತಿಯಲ್ಲಿ ಬೆಳೆಯೋದಿಕ್ಕೆ, ಆ ಭಕ್ತಿಯಲ್ಲಿ ಬೆಳೆಯೋದಿಕ್ಕೆ, ವಾಕ್ಯದಲ್ಲಿ ಬೆಳೆಯೋದಿಕ್ಕೆ ನಮ್ಮನ್ನ ಹೆಚ್ಚೆಚ್ಚಾಗಿ ಮೇಲ್ಮೇಲೆ ಕರ್ಕೊಂಡು ಹೋಗ್ತಾನೆ. ಹೇಳಿ, 1ನೇ ಕ್ಲಾಸ್ ಮಗುಗೆ 5ನೇ ಕ್ಲಾಸ್ ಬುಕ್ಸ್ ಕೊಡ್ತಾರಾ? ದೇವ್ರು 1ನೇ ಕ್ಲಾಸ್ ಬುಕ್ಕೇ ಕೊಡ್ತಾರೆ. ಆಮೇಲೆ ಇನ್ನು ಅಷ್ಟು ಓದಿದ್ರೆ ಸಾಕಾಗಲ್ಲಂತ ದೇವ್ರು 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ ಅಂತ ತಗೊಂಡು ಹೋಗ್ತಾರೆ. ನಿನ್ನೂ ಕೂಡ ಏನಾಗುತ್ತೆ, 10 ಕ್ಲಾಸ್ಗಳಲ್ಲಿ ಏನಿರ್ತದೆ, ಎಷ್ಟು ಎಕ್ಸಾಮ್ ಇರುತ್ತೆ? ಒಟ್ಟು 10 ಎಕ್ಸಾಮ್. ಇವತ್ತು ಕ್ರೈಸ್ತ ದೊಡ್ಡ ತಲೆನೋವು ಏನ್ ಗೊತ್ತಾ? ಏನ್ ಹೇಳಿ ನೋಡೋಣ. ಶೋಧನೆ ಸಮಯದಲ್ಲಿ ಬಿದ್ದು ಹೋಗ್ತಾರೆ. ಅಂದ್ರೆ ಈಗಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪರೀಕ್ಷೆಯಲ್ಲಿ ಬಿದ್ದು ಹೋಗ್ಬಿಡ್ತಾರೆ. ಪರೀಕ್ಷೆಯಲ್ಲಿ ಏನ್ ಮಾಡ್ಬಿಡ್ತಾರೆ? ವಾಕ್ಯನ ಕೇಳಿಕೊಂಡು ಹೋಗ್ತಾರೆ, ಪ್ರೇಯರ್ ಜಾಸ್ತಿ ಮಾಡ್ತಾರೆ, ಬೈಬಲ್ನ ಓದ್ತಾರೆ. ಶೋಧನೆ ಬರ್ತೈತೆ, ಸೈತಾನ ಶೋಧಿಸ್ಬೋದು, ದೇವರು ಶೋಧಿಸ್ಬೋದು. ಶೋಧನೆಯಲ್ಲಿ ಬಿದ್ದೋಗ್ಬಿಡ್ತಾರೆ. ಶೋಧನೆ ಸಮಯದಲ್ಲಿ ಬಿದ್ದೋಗ್ಬಿಡ್ತಾರೆ. ಶೋಧನೆ ಸಮಯದಲ್ಲಿ ಬಿದ್ದೋಗ್ತಾರೆ. ಬಹಳ ಕ್ರೈಸ್ತರು ಇಲ್ಲೇ ಶೋಧನೆ, ವಾಕ್ಯದ ನಿರ್ಮಿತ ಶೋಧನೆ ಬರ್ತದೆ. ಸೈತಾನ ಬಂದು ಶೋಧಿಸ್ತಾನೆ. ಯೋಗನ ಶೋಧಿಸ್ದಂಗೆ ಪಟ್ ಅಂತ ಬಿದ್ದೋಗಿರ್ತಾರೆ, ಪಟ್ ಅಂತ ಪ್ರಾರ್ಥನೆ ಬಿಟ್ಟಿರ್ತಾರೆ, ಪಟ್ ಅಂತ ದೇವರನ್ನ ಬಿಟ್ಟಿರ್ತಾರೆ, ಪಟ್ ಅಂತ ಬೈಬಲ್ ಸೈಡ್ ಇಕ್ಕಿರ್ತಾರೆ, ವಾಕ್ಯ ಪ್ರಕಾರ ನಡೆಯೋದು ಬಿಟ್ಟಿರ್ತಾರೆ. ಜಾಸ್ತಿ ಪ್ರಾರ್ಥನೆ ಮಾಡಲ್ಲ, ಜಾಸ್ತಿ ಸಭೆಗೆ ಇಂಟ್ರೆಸ್ಟೆಡ್ ಆಗಿ ಬರಲ್ಲ, ಇಂಟ್ರೆಸ್ಟೆಡ್ ಆಗಿ ವಾಕ್ಯ ಕೇಳಲ್ಲ. ಏನ್ ಶೋಧನೆನೋ, ಏನ್ ಕಷ್ಟನೋ, ಏನ್ ದೇವರು, ಏನ್ ಪಾಸ್ಟರೋ, ಏನ್ ಸಭೆನೋ, ಆ ಶೋಧನೆ ಸಮಯದಲ್ಲಿ ಬಿದ್ದೋಗ್ಬಿಡ್ತಾರೆ. ಹಲ್ಲೆಲೂಯಾ. 1ನೇ ಕ್ಲಾಸ್ ಅಲ್ಲಿ ನೀವು ಪಾಸ್ ಆದ್ರೆ 2ನೇ ಕ್ಲಾಸ್ ಬುಕ್ ಓದೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರ ಚಿತ್ತಾನುಸಾರ ನೀವು ನಾನಾ ಕಷ್ಟಗಳಲ್ಲಿ ಬಿದ್ದಿರ್ತೀರಾ, ಅದನ್ನ ಕೇವಲ ಆನಂದಕರವಾದದಂತ ಎಣಿಸ್ರಿ. ಶೋಧನೆಗಳಲ್ಲಿ ಸೋತೋಗ್ಬೇಡಿ. ಶೋಧನೆ ಮಾಡಿದ ತಕ್ಷಣ ಸ್ವಲ್ಪ ನಿಮ್ಗೆ ಕಷ್ಟ ಕೊಟ್ರೆ, ಸ್ವಲ್ಪ ರೋಗ ಕೊಟ್ರೆ, ಸ್ವಲ್ಪ ಈ ಒಂದು ಹಿನ್ನಡೆ ಕೊಟ್ರೆ ದೇವ್ರಿಲ್ವಾ? ದೇವ್ರ ಶಕ್ತಿ ಇಲ್ವಾ? ದೇವ್ರ ಕೈ ಬಿಟ್ಬಿಟ್ಟಿದಾನ? ಕೈ ಬಿಟ್ಬಿಟ್ರೆ ಕೂಡ ತಿರ್ಗಾ ಇಟ್ಕೊತಾರೆ. ನಿನ್ ಕೆಳಗಡೆ ಹೋಗ್ತಾರೆ ಕೂಡ ತಿರ್ಗಾ ಮೇಲೆ ಕೆತ್ತಾರೆ. ನಿಮ್ಗೆ ಎಷ್ಟು ಪ್ರಾಬ್ಲಮ್ ಇದ್ರೆ ಎಲ್ಲಾ ಪ್ರಾಬ್ಲಮ್ ತೆಗೆದಾಕ್ಬಿಡ್ತಾನೆ. ನಿಮ್ಗೆ ಎಷ್ಟು ಶೋಧನೆ ಇದ್ರೆ ಎಲ್ಲಾನು ಕ್ಲಿಯರ್ ಮಾಡ್ಬಿಡ್ತಾನೆ. ಯೋಗನಿಗೆ 2ರಷ್ಟು ಆಶೀರ್ವಾದ, 2ರಷ್ಟು ಆರೋಗ್ಯ, 2ರಷ್ಟು ಸತ್ತು, 2ರಷ್ಟು ಮಕ್ಕಳು, ಎಲ್ಲ ಡಬಲ್ 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 ಡಬಲ್. ಅವನು ಶೋಧನೆ ಆಗಿದ್ರೆ ಸಿಂಗಲ್ ಆಗಿ ಇರ್ತದ. ಸೈತಾನಿಗೆ ಒಂದು ಡೌಟ್ ಇರ್ತಾ ಇತ್ತು. ಸೈತಾನ ಬಿಟ್ಟೋಗ್ಬಿಟ್ಟ ಯೋಗನ. ಶೋಧನೆಯಲ್ಲಿ ನಿಲ್ರಿ, ಶೋಧನೆಯಲ್ಲಿ ಪ್ರೇಯರ್ ಮಾಡಿ, ಶೋಧನೆಯಲ್ಲಿ ಬೈಬೇಡಿ, ಶೋಧನೆಯಲ್ಲಿ ದೇವರ ಸಂಶಯ ಪಡಬೇಡಿ, ಶೋಧನೆಯಲ್ಲಿ ಗುಣಗುಟ್ಟಬೇಡಿ, ಶೋಧನೆಯಲ್ಲಿ ದೇವರನ್ನ, ಬೈಬಲ್ ಅನ್ನ, ವಾಕ್ಯ ಹೇಳೋದನ್ನ ಸಂಶಯವಾಗಿ ನೋಡ್ಬೇಡ. ಸರಿಯಾದ ಒಳ್ಳೆ ಬೋಧಕ ಹೆಂಗ್ ಗೊತ್ತಾ? ಇಂಥ ಶೋಧನೆಗಳನ್ನೆಲ್ಲ ಜಯಿಸಿ ಬಂದು ನಿಂತಿರ್ಬೇಕು ಪುಲ್ಪಿಟ್ ಮೇಲೆ. ಎಲ್ಲಾ ಶೋಧನೆಗಳನ್ನು ಜಯಿಸಿರ್ತಾನೆ, ಎಲ್ಲಾ ಶೋಧನೆಗಳನ್ನು ಅನುಭವಿಸಿರ್ತಾನೆ ಹೆಚ್ಚು ಕಮ್ಮಿ. ಒಂದು ಸಭೆಗೆ ಏನೇನ್ ಬೇಕು, ಸಭೆಯಲ್ಲಿ ಏನೇನ್ ಬರ್ತೈತೋ, ಒಂದೊಂದು ಸಾರಿ ಆ ಬೋಧಕನಿಗೆ ಸುಮ್ಮನೆ ಶೋಧನೆಗಳು ಬರ್ತೈತೆ. ಯೇಸು ಕ್ರಿಸ್ತನು ಕೂಡ ಶೋಧನೆ ಬಂತು, ಮೋಶೆ ಕೂಡ ಶೋಧನೆ ಬಂತು, ಅಬ್ರಹಾಮನಿಗೆ ಶೋಧನೆ ಬಂತು, ಇಸಾಕನಿಗೆ ಶೋಧನೆ ಬಂತು, ಯೆರೆಮೀಯನಿಗೆ ಶೋಧನೆ ಬಂತು, ಶಾದ್ರಕ್, ಮೇಷಕ್, ಅಭಿನೋದಕನಿಗೆ, ದಾನಿಯೇಲನಿಗೆ, ಯೇಸುವಪ್ಪನಿಗೆ, ಪೌಲನಿಗೆ, 12 ಮಂದಿ ಅಪೊಸ್ತಲರಿಗೆ, ಎಲ್ಲಾ ಪ್ರವಾದಿಗಳಿಗೆ, ಎಲ್ಲಾ ದೇವ ಜನರಿಗೆ ಶೋಧನೆಗಳು ಬಂತು. ಅವರೆಲ್ಲ ಕೆಟ್ಟವರಲ್ಲ, ನೀತಿವಂತರೇ, ಪರಿಶುದ್ಧರೇ, ಯೇಸು ರಕ್ತದಿಂದ ತೊಳೆಯಲ್ಪಟ್ಟವರೇ, ದೇವರ ವಾಕ್ಯಾನುಸಾರವಾಗಿ ಜೀವಿಸೋರೆ. ಶೋಧಿಸಿದ ತಕ್ಷಣ ಶೋಧಿಸಿದ್ರೆ ನಿನಗೆ ಲಾಭ, ಶೋಧಿಸಿದ್ರೆ ನೀನೇ ಶೈನಿಂಗ್ ಹೊಡಿತೀಯ, ನಿನ್ನ ಪುಟಕ್ಕಾಗಿ ಶೋಧಿಸಿದ್ರೆ ನೀನೇ ಕ್ಲೀನ್ ಆಗ್ತೀಯ. ಹಾಲನ್ನ ಶೋಧಿಸಿದ್ರೆ ಏನಾಗುತ್ತೆ ಹೇಳಿ? ಹಾಲಲ್ಲಿ ನೊಣ ಇರ್ತೈತೆ, ಕೂದಲು ಇರ್ತೈತೆ, ಗಲೀಜ್ ಇರ್ತೈತೆ, ಕಚ್ಚಡ ಇರ್ತೈತೆ, ಸೊಳ್ಳೆ ಇರ್ತೈತೆ, ಎಲ್ಲ ಅಲ್ಲಿ ಕಚ್ಕೊಂತೈತೆ. ಅದು ಬಿಡಿ, ಆಮೇಲೆ ಕಾಯಿಸೋಣ, ಹಾಲು ಕ್ಲೀನ್ ಆಗುತ್ತೆ. ಹಾಲು ಕಾಯಿದ್ರೆ ನಿನಗೆ ಲಾಭ, ಫಿಲ್ಟರ್ ಮಾಡಿದ್ರೆ ನಿನಗೆ ಲಾಭ. ಹಲ್ಲೆಲೂಯಾ. ಸರಿ, ಹಾಲನ್ನ ಶೋಧಿಸ್ಬಿಟ್ಟು ಡೈರಿಗೆ ಹಾಕ್ತಾರೆ. ಡೈರಿಯವರು ಶೋಧಿಸ್ಬಿಟ್ಟು ಕಾಯಿಸ್ಬಿಟ್ಟು ಪ್ಯಾಕೆಟ್ ಮಾಡಿ ನಮಗೆ ಕೊಡ್ತಾರೆ. ಡೈರೆಕ್ಟ್ ಆಗಿ ಹಸು ಹಾಲು ಕುಡಿಬಾರ್ದು, ಗೊತ್ತಾನೆ? ಕಾಯಿಸಿದ್ರೆ ಹಾಲು ಕುಡಿಬಾರ್ದು.
ಯಾವ ಹಾಲನ್ನಾಗಲಿ ಪ್ಯಾಕೆಟ್ ಹಾಲನ್ನಾಗಲಿ ಹಸುವಲ್ಲಿ ಕರೆದಿರೋದಾಗಲಿ ಕುಡಿಬಾರ್ದು. ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ತೈತೆ, ಸೂಕ್ಷ್ಮಾಣುಜೀವಿ ಇರ್ತೈತೆ, ಮನುಷ್ಯ ಕರೆದಿರ್ತಾನೆ, ಡಬ್ಬದಲ್ಲಿ ಇರ್ತೈತೆ, ಗಾಳಿಯಲ್ಲಿ ಉಯ್ಯುವಾಗ ಗಾಳಿಯಲ್ಲಿ ಸೇರ್ತೈತೆ. ಅದಕ್ಕೆ ಕಾಯಿಸ್ಕೊಂಡು ಕುಡೀರಿ ಅಂತ ಹೇಳ್ತಾನೆ. ಕಾಯಿಸುವಾಗ ಆಗ ಏನಾಗುತ್ತೆ? ನೋವಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಆದರೆ ಅದರಲ್ಲಿರೋ ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ. ನಿನ್ನನ್ನು ದೇವರು ಕಾಯಿಸ್ತಾನೆ. ಎಲ್ಲಿಂದ ಎಲ್ಲರೂ ಗೊತ್ತಾ? ಇಲ್ಲಿಂದ ಹಿಡಿದು ಪಾದಗಳವರೆಗೂ ನಿನ್ನನ್ನು ಪರೀಕ್ಷೆ ಮಾಡ್ತಾನೆ. ಆಮೇಲೆ ಆ ಪರೀಕ್ಷೆ ಮಾಡುವಾಗ ನೀನು ಸುಮ್ಮನೆ ಇರ್ಬೇಕು, ಒಣಗಬಾರ್ದು, ಏನು ಬೇಜಾರು ಮಾಡ್ಕೋಬಾರ್ದು, ಏನು ವೇದನೆ ಪಡಬಾರ್ದು, ಏನು ಟೆನ್ಷನ್ ಹಾಕೋಬಾರ್ದು, ಏನು ಚಿಂತೆ ಮಾಡಬಾರ್ದು, ಏನು ಕಳವಳ ಮಾಡ್ಕೋಬಾರ್ದು. ಒಟ್ಟೊಂದೇ ದಿಟ್ಟವಾಗಿ ದೇವರ ಹತ್ರ ನಿಂತಿರ್ಬೇಕು. ಬನ್ನಿ ವಾಕ್ಯ ನೋಡಿ, ಅದಕ್ಕೆ ಸಂಬಂಧಪಟ್ಟಿದ್ದ ಇನ್ನೊಂದು ವಾಕ್ಯ ಯಾಕೋಬ ಗ್ರಂಥ 1:2-4. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡಿ ಏನಾಗುತ್ತೆ? ಎಲ್ಲಾರು ಹೇಳಿ, ಏನು ಶೋಧನೆ ಆಗುತ್ತೆ? ಎಲ್ಲಾರು ಹೇಳಿ. ಅಲ್ಲ, ನಂಬಿಕೆಗೆ. ಯೇಸುವನ್ನ ನಂಬಿದೀಯಲ್ಲ, ಒಂದು ವಾಕ್ಯವನ್ನು ಕೇಳಿದಾಗ ವಾಕ್ಯ ನಂಬ್ತೀಯಲ್ಲ, ಕರೆಕ್ಟ್, ಈ ವಾಕ್ಯ ಪ್ರಕಾರ ಜೀವಿಸ್ಬೇಕು ಅಂತ ನೀನು ಆಸೆ ಪಡ್ತೀಯಲ್ಲ, ಆ ನಂಬಿಕೆಗೆ ಶೋಧನೆ ಆಗ್ತದಂತೆ. ಆಮೇಲೆ ಆ ಶೋಧನೆ ಹೆಂಗಿರ್ತೈತೆ ಅಂತ ಆ ಶೋಧನೆಯಿಂದ ಸ್ಟಾರ್ಟ್ ಮಾಡಮ್ಮ. ನಿಮ್ಮ ನಂಬಿಕೆಗೆ ಶೋಧನೆ ಆಗ್ತೈತೆ. ಪರಿಶೋಧನೆ ಏನನ್ನ ಉಂಟು ಮಾಡ್ತದೆ ನಿನಗೆ? ತಾಳ್ಮೆ. ತಾಳ್ಮೆ. ಗೊಣಗೋದಕ್ಕೆ, ಭಯ ಪಡೋದಕ್ಕೆ, ಹಿಂದಕ್ಕೆ ಹೋಗೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದಂತ ಎಣಿಸ್ರಿ. ಶೋಧನೆಯಲ್ಲಿ ಹೆಂಗಿರ್ಬೇಕಂತ ನೀನು? ಹೆಂಗಿರ್ಬೇಕಂತ ಬ್ರದರ್ ಸಿಸ್ಟರ್ ಎಲ್ಲರೂ ಮಾತಾಡಿ. ಆನಂದವಾಗಿರಿ. ರೋಗನ, ಕಷ್ಟನ, ಕಣ್ಣೀರ, ದುಃಖನ, ಸಂತಾನ ಇಲ್ವಾ, ಉದ್ಯೋಗ ಇಲ್ವಾ, ಸಮಾಧಾನ ಇಲ್ವಾ, ಸಂತೋಷ ಇಲ್ವಾ, ನೆಮ್ಮದಿ ಇಲ್ವಾ, ಸಂತೋಷವಾಗಿರು. ಸಂತೋಷವಾಗಿರು. ದೇವರು ನಂಬಿಕಸ್ತನು ಕೈ ಬಿಡೋದಿಲ್ಲ. ಶೋಧನೆಗಾಗೋ ನಂಬಿಕೆಗೆ ನಿನಗೆ ದೊಡ್ಡ ಲಾಭವನ್ನ ತರ್ತೈತೆ. ಮೊದಲು ತಾಳ್ಮೆಯನ್ನು ಹುಟ್ಟಿಸ್ತೈತೆ. ಆಮೇಲೆ ಶಿಕ್ಷಿತರು ಬುದ್ಧಿ ಕಲ್ತಿರ್ತೀರಂತೆ. ಏನಂತ? ಪ್ರಾಕ್ಟಿಕಲ್ ಮ್ಯಾನ್ಗಳಾಗಿರ್ತೀರಂತೆ. ಆಮೇಲೆ ಒಳ್ಳೆ ಶಾರ್ಪ್ ಆಗಿರ್ತೀರಂತೆ. ಒಳ್ಳೆ ಬುದ್ಧಿ ಬರ್ತೈತಂತೆ, ಧೈರ್ಯ ಬರ್ತೈತಂತೆ. ಆಮೇಲೆ ಇನ್ನೊಂದು ಶೋಧನೆ ಬಂದ್ರೆ ಕೂಡ ನೀನ್ ಭಯ ಪಡಲ್ಲಂತೆ. ಶಿಕ್ಷಿತರು ಅಂದ್ರೆ ಏನು? ಆಮೇಲೆ ಅದರಿಂದ ಜಯಿಸಿ ಈಚೆ ಬರೋರು. ಅದು ಕೇಳಿದ್ರೆ ಭಯನೇ ಆಗಲ್ಲ. ಶಿಕ್ಷಿತರು. ನೆಕ್ಸ್ಟ್ ಸರ್ವ ಸುಗುಣ, ಒಳ್ಳೊಳ್ಳೆ ಗುಣಗಳಿರ್ತದೆ ಶೋಧನೆ ಆದ್ರೆ. ಆಮೇಲೆ ಏನು ಕಡಿಮೆ ಇಲ್ಲದವರಾಗಿರ್ತೀರ. ಆಮೇಲೆ ಏನು ಕಡಿಮೆ ಇಲ್ಲದವರು, ಏನು ಕಡಿಮೆ ಇಲ್ಲದವರು, ಏನು ಕಡಿಮೆ ಇರಲ್ಲ. ಈ ಶೋಧನೆಯಲ್ಲೇ ಹೋಗ್ತಾ ಇಲ್ವೇ ನಾವು? ಶೋಧನೆನೇ ಮುಗ್ತಾ ಇಲ್ವೇ ನಾವು? ಶೋಧನೆ ದೇವರು ಮಾಡೋದು. ಆ ಶೋಧನೆ ಆದ್ರೆ ನೀನು ಚೆನ್ನಾಗಿ ಆಗ್ತೀಯ, ಶೈನಿಂಗ್ ಆಗ್ತೀಯ, ಒಳ್ಳೆ ಜ್ಞಾನ ಬರ್ತದೆ, ಧೈರ್ಯ ಬರ್ತದೆ, ಬಿಡುಗಡೆ ಆಗುತ್ತೆ, ಪಾಪ ಮಾಡಲ್ಲ, ಪರಿಶುದ್ಧವಾಗಿರ್ತೀಯ, ನೀತಿವಂತನಾಗಿರ್ತೀಯ, ಕಳವಳ ಇರಲ್ಲ. ಇನ್ನೊಂದು ಶೋಧನೆ ಬಂದ್ರೆ ರೆಡಿ ಆಗ್ತೀಯ. ಫಸ್ಟ್ ಶೋಧನೆಯಲ್ಲಿ ನೀನು ಸಕ್ಸಸ್ ಆಗಿ ನಿಲ್ಬೇಕು. ಸೆಕೆಂಡ್ ಶೋಧನೆಯಲ್ಲಿ ಕೂಡ ನೀನು ನಿಲ್ತೀಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆಕ್ಟ್ ಅಲ್ವಾ? ಆಮೆನ್. ಸರ್ವ ಸುಗುಣ ಉಳ್ಳವರು, ಏನು ಕೊರತೆ ಇಲ್ಲದವರು. ನಾನು ಬಹಳ ಶೋಧನೆಗಳಲ್ಲಿ ಬಿದ್ದಿದ್ದಾಗ, ಬಹಳ ಕಷ್ಟಗಳಲ್ಲಿ ಬಿದ್ದಿದ್ದಾಗ, ಬಹಳ ಆತಂಕಗಳಲ್ಲಿ ಬಿದ್ದಿದ್ದಾಗ 2005 2005 ದೇವರನ್ನು
ಮುಂದೆ ನಮ್ಮ ದಿನಗಳಲ್ಲಿ ದೀಕ್ಷಾ ಸ್ಥಾನ ತಗೊಂಡಾಗ ನನಗೆ ಬಹಳ ಶೋಧನೆ ಬಂತು. ಬಹಳ ಆರೋಗ್ಯಕ್ಕೆ, ಆದಾಯಕ್ಕೆ, ಕೆಲಸ, ಉದ್ಯೋಗ, ನನ್ನ ಜೀವಿತ, ಕುಟುಂಬ ಒಂದೊಂದರಲ್ಲಿ ಶೋಧನೆ ಬಂತು. ಯೇಸುವನ್ನ ಬಿಟ್ಟು ಹೋಗೋ ತರ ಶೋಧನೆ ಬಂತು. ಚರ್ಚನ್ನ ಬಿಡೋ ತರ ಶೋಧನೆ ಬಂತು. ದೇವಸ್ಥಾನಕ್ಕೆ ಹೋಗೋ ತರ ಶೋಧನೆ ಬಂತು. ಮುತ್ತೆಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಶಿವಾಜಿನಗರಕ್ಕೆ ಅನ್ಕೊಂಡೆ. ದೀಕ್ಷಾ ಸ್ಥಾನ ತಗೊಂಡ್ಮೇಲೆ ಕೂಡ ಶೋಧನೆ ಬಂತು. ದೇವರ ಚಿತ್ತಾನುಸಾರ ನನಗೆ ಗೊತ್ತಿಲ್ಲ. ನಾನು ಅಷ್ಟು ಬೈಬಲ್ ಓದ್ತಾ ಇರಲಿಲ್ಲ. ಅಷ್ಟು ದೇವರು ಓದ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೊಸ ವಿಶ್ವಾಸಿ, 2 ತಿಂಗಳಾಗಿದೆ ನಾನು ದೀಕ್ಷಾ ಸ್ಥಾನ ಇಸ್ಕೊಂಡು ಅಷ್ಟೇ. ಚರ್ಚ್ಗೆ ಹೋಗಿ 2 ತಿಂಗಳಾಗಿದೆ. ನನಗೆ ಏನಂದ್ರೆ ಏನು ಗೊತ್ತಿಲ್ಲ. ಆಮೇಲೆ ಬೈಬಲ್ ಮಾತ್ರ ಓದ್ತಾ ಇದ್ದೆ. ಆಮೇಲೆ ಓದ್ತಾ ಇರುವಾಗಲೇ ಇಂಥ ವಾಕ್ಯಗಳು ಕೊಡ್ತಾ ಇದ್ದ ದೇವರು. ಈ ವಾಕ್ಯಗಳು ಓದುವಾಗ ನನ್ನಲ್ಲೊಂದು ಧೈರ್ಯ, ನನ್ನಲ್ಲೊಂದು ನಿರೀಕ್ಷೆ, ನನ್ನಲ್ಲೊಂದು ಉತ್ಸಾಹ. ನಾನು ಸೋತೋಗೋದಕ್ಕಾಗ್ಲಿ, ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಚರ್ಚ್ ಬಿಡೋದಕ್ಕಾಗ್ಲಿ, ಯೇಸುವನ್ನ ಭಯ ಪಡೋದು, ದುರಾತ್ಮಗಳಿಗೆ ಭಯ ಪಡೋದಕ್ಕಾಗ್ಲಿ ಅವಕಾಶವೇ ಕೊಟ್ಟಿಲ್ಲ ಈ ವಾಕ್ಯಗಳು. ನನ್ನನ್ನು ಆ ವಾಕ್ಯಗಳು ನಿನಗೆ ಕೊಡ್ತಾ ಇರೋದು. ಆ ವಾಕ್ಯಗಳನ್ನ ಕೈಗೊಂಡು ನಡೆದಿರೋ ವಾಕ್ಯಗಳು ನಿನಗೆ ಕೊಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದಿರೋ ವಾಕ್ಯ, ನನಗೆ ಅರ್ಥ ಆಗ್ತಿರೋ ವಾಕ್ಯ ನಿನಗೆ ಕೊಡೋದೇ ಇಲ್ಲ ನಾನು ಯಾವತ್ತೂ. ಆಮೇನ್. ಆದ್ರೆ ಪರಿಶುದ್ಧಾತ್ಮನ ವಾಕ್ಯ ಕೊಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಕಡಿಮೆ ಇರಲ್ಲ. ಅದಕ್ಕೆ ಶೋಧನೆಗಳು ಆಗಲಿ ಅಂತ ಇಷ್ಟಪಡಿ. ಶೋಧನೆಗಳಾಗಬೇಕು ಬ್ರದರ್, ಶೋಧನೆಗಳಾಗಬೇಕು ಸಿಸ್ಟರ್. ನೆಕ್ಸ್ಟ್ ಕ್ಲಾಸ್ಗೆ ನೀನು ಹೋಗ್ತೀಯ. ಆಮೇಲೆ ನಿನ್ ಕೆಳಗಡೆ ಇರ್ತಾರಲ್ಲ, ಇವಾಗ ತಾನೇ ಅವ್ರು ದೇವರಲ್ಲಿ ಬಂದಿರ್ತಾರಲ್ಲ, ಈಗ ತಾನೇ ದೇವರು ನಂಬಿರ್ತಾರಲ್ಲ. ನಿನ್ ನಂಬಿ 4 ವರ್ಷ ಆಯ್ತು, ನಿನ್ ನಂಬಿ 5 ವರ್ಷ ಆಯ್ತು, ನಿನ್ ನಂಬಿ 3 ವರ್ಷ ಆಯ್ತು, ನಿನ್ ನಂಬಿ 2 ವರ್ಷ ಆಯ್ತು. ಇವತ್ತು ತಾನೇ ಬಂದಿರ್ತಾರಲ್ಲ, ಅವ್ರಿಗೆ ಹೇಳೋದಕ್ಕೆ ನಿಮ್ಗೆ ಶಕ್ತಿ, ಅವ್ರನ್ನ ಬಲಪಡಿಸೋದಕ್ಕೆ ನಿಮ್ಗೆ ಬಲ, ನಿನ್ಗೆ ಆಧಾರ. ನೀನೇ ಪರೀಕ್ಷೆಗೆ ಒಳಗಾಗ್ತಾ ಇಲ್ಲ. ಒಂದೇ ಕ್ಲಾಸ್ನ 7 ವರ್ಷದಿಂದ ಓದ್ತಾ ಇದೆಯಾ, ಒಂದೇ ಕ್ಲಾಸ್ನ 3 ವರ್ಷದಿಂದ ಓದ್ತಾ ಇದೆಯಾ. ಬೇಗ ಪಾಸ್ ಆಗ. ಒಂದೇ ಕ್ಲಾಸ್, 2ನೇ ಕ್ಲಾಸ್ಗೆ ಹೋಗ್ತೀಯ. ಆಮೇಲೆ 1ನೇ ಕ್ಲಾಸ್ ಹೋದ್ರೆ ಪದವಿ ಸಿಗಲ್ಲ, ಡಾಕ್ಟರ್ ಆಗಕ್ಕಾಗಲ್ಲ. 10ನೇ ಕ್ಲಾಸ್ ಹೋದ್ರೂ ಡಾಕ್ಟರ್ ಆಗಕ್ಕಾಗಲ್ಲ. ಸೆಕೆಂಡ್ PUC ಹೋದ್ರೆ ಕೂಡ ಡಾಕ್ಟರ್ ಆಗಕ್ಕಾಗಲ್ಲ. MBBS ಓದ್ಬೇಕು. MBBS ಓದ್ಬೇಕಂದ್ರೆ 24 ವರ್ಷ ಆಗ್ಬೇಕು ನಿನಗೆ. ಹಲ್ಲೆಲೂಯಾ. ಆಮೇಲೆ ಒಂದೊಂದು ಸ್ಟೆಪ್ಸ್ ಕೂಡ ದಾಟಬೇಕಾಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ತಗೋಬೇಕಾಗುತ್ತೆ. ಅದ್ರ ಮೇಲೆ ನೀನು ಕಾನ್ಶಿಯಸ್ ಮಾಡಬೇಕಾಗುತ್ತೆ. ನಿನ್ ಸಬ್ಜೆಕ್ಟ್ ಯಾವ್ದು ಗೊತ್ತಾ? ಪರಲೋಕಕ್ಕೆ ಹೋಗೋದು, ನಿತ್ಯ ಜೀವ ಹೊಂದೋದು, ಈ ಲೋಕದ ಶೋಧನೆಗಳ ಮೇಲೆ ಜಯ ಹೊಂದೋದು. ದೇವರ ಚಿತ್ತಾನುಸಾರ ಶೋಧನೆಗೆ ಒಳಗಾಗ, ನಿನ್ ನಂಬಿಕೆಗೆ ಶೋಧನೆ ಆಗುತ್ತೆ. 3ನೇ ವಾಕ್ಯ ಓದು. 1 ಪೇತ್ರ 3:17. 1 ಪೇತ್ರ 3:17. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಲೇಸು. ಚೆನ್ನಾಗಿ ಅರ್ಥ ಆಯ್ತಾ? ಇನ್ನೊಂದ್ಸಾರಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಕೆಟ್ಟ ನಡತೆ ಉಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆ ಉಳ್ಳವರಾಗಿ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಅಂದ್ರೆ ಈ ವಾಕ್ಯದ ಅರ್ಥ ಏನಂದ್ರೆ, ಕೆಟ್ಟದಾಗಿದ್ದೇನು ಶೋಧನೆ ಬರ್ತದಂತೆ, ಒಳ್ಳೆಯವರಾಗಿದ್ರು ಶೋಧನೆ ಬರ್ತದಂತೆ. ಚಪ್ಪಾಳೆ ಅಂತ ಹೇಳ್ತೀನಿ. ಎಲ್ಲರಿಗೂ ಶೋಧನೆ ಬರ್ತದೆ. ಕರೆಕ್ಟಾ ಇಲ್ವಾ? ಸ್ಪಷ್ಟನ ಇಲ್ವಾ ವಾಕ್ಯ? ನಿನಗೆ ಮಾತ್ರ ಇಲ್ಲ ಸಿಸ್ಟರ್, ನಿನಗೆ ಮಾತ್ರ ಇಲ್ಲ ಬ್ರದರ್, ನನಗೆ ಮಾತ್ರ ಯಾರಿಗೂ ಬರ್ತಾರೆ, ನನಗೆ ಬರ್ತೈತೆ. ಬೇರೆಯವ್ರ ಬಗ್ಗೆ ನೀನು ಸರಿಯಾಗಿ ನೋಡಲ್ಲ. ನೀನು ಯಾರು ಕೆಲವರು ನೋಡ್ತೀಯ, ಎಲ್ಲಾರು ನೋಡಲ್ಲ. ನೀನು ನೋಡೋದು ಎಂಥವ್ರು ಗೊತ್ತಾ? ಚೆನ್ನಾಗಿ ಮಾತಾಡೋರ್ನ, ಚೆನ್ನಾಗಿರೋರ್ನ, ಚೆನ್ನಾಗಿ ನಿನಗಿಂತ ಮೇಲ್ಗಡೆ ಇರೋರ್ನ, ನಿನಗಿಂತ ಒಳ್ಳೆ ಗಾಡಿ, ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಬಟ್ಟೆ ಹಾಕೋರ್ನ ನೋಡ್ತೀಯ. ಎಲ್ಲಾರು ನೋಡು, ಸುತ್ತಲಿರೋನೆಲ್ಲ. ಆಮೇಲೆ ಗೊತ್ತಾಗ್ತೈತೆ ಶೋಧನೆ ಅಂದ್ರೆ ಏನಂತ. ಆಮೇಲೆ ನಿನಗಿಂತ ಕೆಳಗಡೆ ಇರೋರು ನೋಡು ಒಂದ್ಸಾರಿ, ನಿನಗಿಂತ ಕೀಳಾಗಿರೋರ್ನ ನೋಡು, ನಿನಗಿಂತ ಬಾಧೆಯಲ್ಲಿರೋರ್ನ ನೋಡು, ನಿನಗಿಂತ ಶೋಧನೆಯಲ್ಲಿರೋರ್ನ ನೋಡು. ಒಳ್ಳೆಯವ್ರಿಗೂ ಶೋಧನೆ ಬರ್ತೈತೆ, ಕೆಟ್ಟವ್ರಿಗೂ ಶೋಧನೆ ಬರ್ತೈತೆ. ಆದ್ರೆ ನಾವು ಒಳ್ಳೆಯವರಾಗಿದ್ದು ಶೋಧನೆ ಬಂದ್ರೆ, ಒಳ್ಳೆಯವರಾಗಿದ್ದು ನಮಗೆ ಬಾಧೆ ಬಂದ್ರೆ ನಮ್ಗೆ ಲಾಭ. ಕೆಟ್ಟವರಾಗಿದ್ದು ಬಾಧೆ ಬಂದ್ರೆ ನಮ್ಗೆ ನಷ್ಟ. ಏನು? ನಾವು ಮಾಡಿದ ತಪ್ಪಿಗೆ ಶಿಕ್ಷೆ,
ನಾ ಮಾಡಿದ ಕಳ್ತನಕ್ಕೆ ಪೊಲೀಸ್ ಸ್ಟೇಷನ್ ಏನು ತಪ್ಪದು? ಒಳ್ಳೆಯದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗು, ಒಳ್ಳೆಯದಾಗಿ ಕಷ್ಟನ ಅನುಭವಿಸು, ಒಳ್ಳೆಯದಾಗಿ ಅವಮಾನ ಪಡು, ಆದ್ರೆ ನಿಮಗೆ ಲಾಭ ಇದೆ, ಲಾಭ ಇದೆ. ಕ್ಲೀನಾಗಿ ನೋಡಿ ವಾಕ್ಯನ ಸರಿಯಾಗಿ ಗಮನಿಸಿ. ಕೆಟ್ಟ ನಡತೆ ಉಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆ ಉಳ್ಳವರಾಗಿ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ನೀನು ಒಳ್ಳೆಯವಳಾಗಿ ವಾಕ್ಯ ಪ್ರಕಾರ ವಾಕ್ಯಾನುಸಾರ ಜೀವಿಸುವಾಗ ನಿಜವಾಗ್ಲೂ ಶೋಧನೆಗಳು ಬರ್ತದೆ, ನಿಜವಾಗ್ಲೂ ಕಷ್ಟಗಳು ಬರ್ತದೆ, ನಿಜವಾಗ್ಲೂ ಬಾಧೆಗಳು ಬರ್ತದೆ, ನಿಜವಾಗ್ಲೂ ನೀನು ತಪ್ಪು ತಿಳ್ಕೊಳ್ಳೋರು ಇರ್ತಾರೆ, ನಿಜವಾಗ್ಲೂ ನಿನಗೆ ಸೈತಾನ ಪ್ರಾಬ್ಲಮ್ಸ್ ಮಾಡಬಹುದು, ದೇವರು ಕೂಡ ನಿನ್ನನ್ನ ಶೋಧಿಸಬಹುದು. ಆಮೇನ್. ಕೆಟ್ಟವ್ರಿಗೂ ಬರ್ತೈತೆ, ಒಳ್ಳೋರಿಗೆ ಪಕ್ಕಾ ಬರ್ತೈತೆ. ಬಂದ್ರೆ 2ನೇ ಕ್ಲಾಸ್ಗೆ ಹೋಗ್ತೀಯ, ಬಂದ್ರೆ 3ನೇ ಕ್ಲಾಸ್ಗೆ ಹೋಗ್ತೀಯ, ಇಲ್ಲಂದ್ರೆ 1ನೇ ಕ್ಲಾಸ್ಗೆ 7 ವರ್ಷ ಓದ್ಬಿಟ್ಟು ನಿನ್ ಮಗ ನಮ್ಮ ಸ್ಕೂಲ್ಗಾಗಲ್ಲ ಕರ್ಕೊಂಡೋಗಿ, ನಿನ್ ಮಗಳು ತುಂಬಾ ದಡ್ಡಿ, ಹೇಳಿದ್ದನ್ನ ಕೇಳಲ್ಲ, ನಿನ್ ಮಗ ತುಂಬಾ ತುಂಟ, ತುಂಬಾ ಇದು ಕರ್ಕೊಂಡೋಗಿ ಅನ್ಬಿಡು. ಹಲ್ಲೆಲೂಯಾ. ದೇವರ ಚಿತ್ತಾನುಸಾರ ನೀವು ಬಾಧೆಗೆ ಒಳಗಾಗೋದು ಒಳ್ಳೆಯದು. ಕ್ರಿಸ್ತನು ಏನಾದ? ದೇವರ ಚಿತ್ತಾನುಸಾರ ಬಾಧೆಗೆ ಒಳಗಾದ. ನನ್ನನ್ನು ಹಿಂಸೆ ಮಾಡ್ತಾರೆ, ನನ್ನನ್ನು ಶಿಲುಬೆಗೆ ಹಾಕ್ತಾರೆ, ನನ್ನ ಅನ್ಯ ಜನರಿಗೆ ನನ್ನನ್ನು ಯಹೂದರು ಒಪ್ಪಿಸ್ತಾರೆ ಅಂತ ಹೇಳಿದ ಪೇತ್ರ, ಯಾವತ್ತು ನಿನ್ಗೆ ಹಂಗಾಗಬಾರ್ದು, ಯಾವತ್ತು ನಿನ್ಗೆ ಹಂಗಾಗಬಾರ್ದು ಅಂದ್ರೆ ಏನಂತಾನೆ? ಗದರಿಸಿ ಸೈತಾನ ನನ್ನ ಮುಂದ್ಗಡೆಯಿಂದ ತೊಲಗೋಗು. ಆಮೇಲೆ ಶಿಲುಬೆಯ ಶ್ರಮ ಆಗ್ಬಾರ್ದು ಅಂತ ಹೇಳ್ತೀನಿ. ನೋಡು, ಶೋಧನೆ ಏನ್ ಮಾಡ್ಕೊತಾ ಇದ್ದಾನೆ? ಯೇಸು ಸ್ವಾಮಿ ಎದುರು ನೋಡ್ತಾ ಇದ್ದಾನೆ. ಯೇಸು ಸ್ವಾಮಿನ ಬಂದು ಹಿಡಿದ್ರು. ಹಲ್ಲೆಲೂಯಾ. ನನಗೆ ಇಂತಿಂತದ್ದು ಬರ್ದಿದೆಯಲ್ಲ, ಅದೆಲ್ಲ ಹೆಂಗ್ ನೆರವೇರೋದು? ನಿನ್ನ ವಿಷಯದಲ್ಲಿ ಕೂಡ ಬರ್ದಿದೆ ಬೈಬಲಲ್ಲಿ. ವಿಶ್ವಾಸಿ ಆದ್ರೆ, ಸೇವೆ ಮಾಡಿದ್ರೆ, ಸೇವಕನಾದ್ರೆ ಏನೇನು ಬರ್ತೈತೆ ಅಂತ ಬರ್ದಿದೆ, ಅದೆಲ್ಲ ನಿನ್ನಲ್ಲಿ ನೆರವೇರ್ಬೇಕಲ್ಲ. ಬೇಡ ಅಂತ ಯಾಕೆ? ಆಗ್ಬಾರ್ದಂತೆ ಯಾಕೆ? ಯಾರು ಬೈಬಾರ್ದಂತೀಯ? ಯಾರು ಹೊಡಿಬಾರ್ದಂತೀಯ? ದೇವರು ಶೋಧಿಸಬಾರ್ದಂತೀಯ? ಯಾರು ನಿನ್ ಗೇಲಿ ಮಾಡಬಾರ್ದು, ನಿನ್ ಬಗ್ಗೆ ಏನು ಮಾತಾಡಬಾರ್ದು, ನಿನ್ ಹೊಡಿಬಾರ್ದು, ನಿನ್ ಬೈಬಾರ್ದು. ಕೋಪ ಬಂದ್ಬಿಡ್ತೈತೆ, ತಿರುಗಿ ಬೈದ್ಬಿಡ್ತೀಯ, ನಾಚಿಕೆ ಪಟ್ಬಿಡ್ತೀಯ, ತರ ಬೇಜಾರಾಗ್ಬಿಡ್ತೀಯ, ಪ್ರಾರ್ಥನೆ ಬಿಟ್ಬಿಡ್ತೀಯ. ಶೋಧನೆ ಆದ್ರೆ ನೀನ್ ಮುಂದಕ್ಕೆ ಹೋಗೋದು. ಪರಲೋಕಕ್ಕೆ ಹೋಗಿ ಮೆಟ್ಲುಗಳಿದೆ ಸಿಸ್ಟರ್ ಬ್ರದರ್, ಒಂದೊಂದು ಮೆಟ್ಲು ಹತ್ಕೊಂಡು ಹೋಗ್ಬೇಕು ನೀನ್ ಜಯಿಸಿ. ಆಮೇಲೆ ಶೋಧನೆ ಅಂದ್ರೆ ಅರಣ್ಯ ಜೀವಿತ. ಬರ್ಕೊಳ್ಳಿ, ಶೋಧನೆ ಅಂದ್ರೆ ಅರಣ್ಯ ಜೀವಿತ. ಅರಣ್ಯ ಅಂದ್ರೆ ಕಾಡು, ಅರಣ್ಯ ಅಂದ್ರೆ ಕಾಡಲ್ಲಿ ಜನ ಇರ್ತಾರ, ಕಾಡಲ್ಲಿ ಲೈಟ್ ಇರ್ತೈತಾ, ಕಾಡಲ್ಲಿ ಅಂಗಡಿ ಇದೆಯಾ, ಕಾಡಲ್ಲಿ ಮೆಡಿಕಲ್ ಇದೆಯಾ, ಕಾಡಲ್ಲಿ ಹಾಸ್ಪಿಟಲ್ ಇದೆಯಾ, ಕಾಡಲ್ಲಿ ನೀರು ಸಿಗ್ತೈತಾ, ಕಾಡಲ್ಲಿ ಒಳ್ಳೆ ಬೆಚ್ಚಗಿರ್ತೈತಾ? ಏನಿರಲ್ಲ. ಶೋಧನೆ ಅಂದ್ರೆ ಹಂಗೆ, ನಿನ್ನ ಶಕ್ತಿಗೆ ಮೀರಿದ್ದೇ ಶೋಧನೆ. ಹೆಂಗನ ಅರ್ಥ ಮಾಡ, ನಿನ್ನ ಶಕ್ತಿಗೆ ಮೀರಿದ್ದೇ ಶೋಧನೆ. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ನಿನಗಲ್ಲ ಅನಿಸೋದು, ನಿನ್ನೊಟ್ಟಿಗೆ ಹೇಳ್ತೀನಿ, ದೇವರ ವಾಕ್ಯ ಪ್ರಕಾರ ನಿನಗೆ ಶಕ್ತಿ ಮೀರಿದ್ದನ್ನ ಶೋಧನೆ ದೇವರು ಮಾಡಲ್ಲ. ನಿನ್ನ ಶಕ್ತಿಯನ್ನ ನಿನಗಾಗಿರ್ತೈತೆ ಅಷ್ಟೇ, ನಿನಗೆ ಶಕ್ತಿ ಮೀರಿದಂಗೆ ಚಿಂತೆ ಇರ್ತೈತೆ. ಆದ್ರೆ ದೇವರ ಚಿತ್ತಾನುಸಾರ ನಿನ್ನ ದೇವರು ನಿನ್ನ ಶಕ್ತಿ ಮೀರಿ ಶೋಧಿಸಲ್ಲ. ಶಕ್ತಿ ಮೀರಿ ಶೋಧಿಸಿದ್ರೆ ಏನಾಗ್ತೀವಿ ಗೊತ್ತಾ? ಸತ್ತೋಗ್ಬಿಡ್ತೀಯ, ಇಲ್ಲಾಂದ್ರೆ ಸೋತೋಗ್ಬಿಡ್ತೀಯ, ಇಲ್ಲಾಂದ್ರೆ ಹಿಂದಕ್ಕೆ ಹೋಗ್ಬಿಡ್ತೀಯ. ನೀನ್ ಸೋತೋಗ್ತೀಯ, ಹಿಂದಕ್ಕೆ ಹೋಗ್ತೀಯ, ಬಿದ್ದೋಗ್ತೀಯ ಅಂತ ಬಂದು ಅನ್ನವಾಗ್ಲೇ ದೇವ್ ಟಕ್ ಅಂತ ಬಂದು ನಿನ್ ಕೈ ಹಿಡಿದು ನಿಲ್ಲಿಸ್ಬಿಡ್ತೀನಿ. ನಾನೆಲ್ಲ ಸ್ಟಾರ್ಟಿಂಗ್ ಹಂಗೆ ಅನುಭವ ಪಟ್ಟಿದ್ದೆ. ನಾನು ಸೋತೋಗ್ತಾ ಇದ್ದೆ, ಏನಾದ್ರೂ ಸಂಶಯ ಪಡೋದಕ್ಕೆ ಇದೇನು ಅನ್ನವಾಗ್ಲೇ ಬಂದು ಟಕ್ ಅಂತ ಇದ್ದ ವಾಕ್ಯಗಳು ನಾನು ಕೊಟ್ಟು ನಿಲ್ಲಿಸ್ಕೊಂಡ್ಬಿಡ್ತಾ ಇದ್ದೆ. ಈಗಲೂ ಕೂಡ ನನ್ನ ಕಣ್ಣುಗಳಿದೆ ಆ ತರ ಜೀವನ, ಆ ಶೋಧನೆ, ಆ ಒಂದು ದಿನಗಳು, ಆ ಕಷ್ಟದ ದಿನಗಳು, ಆ ಕಣ್ಣೀರಿನ ದಿನಗಳು ನನ್ನ ಒಳಗಡೆ ಹಂಗೆ ಹಚ್ಚ ಹಸಿರಾಗಿದೆ. ನನ್ನ ಒಳಗಡೆ ಒರಿಜಿನಲ್ ಆಗಿ ಹೇಳ್ತೀನಿ, ಇಂಥ ವಾಕ್ಯಗಳನ್ನ ಕೇಳಿ ಕೇಳಿ ಧೈರ್ಯ, ಸಮಾಧಾನ, ಕ್ರಿಸ್ತನಲ್ಲಿ ನಿಲ್ಲೋದಕ್ಕೂ, ಇವತ್ತು ನಿಮ್ಮ ಮುಂದೆ ಮೈಕ್ ಇಟ್ಕೊಂಡು ಮಾತಾಡೋದಕ್ಕೂ, ಈ ತರ ಒಂದು ಜ್ಞಾನದಿಂದ ನಡ್ಕೊಳ್ಳೋದಕ್ಕೂ ಈ ವಾಕ್ಯಗಳೇ. ಅಶೋಧನೆಯನ್ನ ಜಯಿಸಿದಕ್ಕೆ, ಅಶೋಧನೆಯಲ್ಲಿ ನಿಂತಿದ್ದಕ್ಕೆ, ಅಶೋಧನೆ ದಿನಗಳನ್ನ ಸಹಿಸ್ಕೊಳ್ಳೋದಕ್ಕೆ ನಿಂತಿದ್ದೀನಿ. ಇಲ್ಲಾಂದ್ರೆ ವಿಶ್ವಾಸಿ ಕೂಡ ನಾನು ಯೋಗ್ಯನಾಗ್ತಾ ಇಲ್ಲ. ಆಮೆನ್. ಹಲ್ಲೆಲೂಯಾ.
ಹಲ್ಲೆಲೂಯಾ. ಇದರ ವಾಕ್ಯನ ಓದಿ ಯೆರೆಮೀಯ 31. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಮಾಸ್ಟರ್. ಯಾರು ಅದನ್ನು ಎದುರಿಸರು ನಾನು ನಿನ್ನನ್ನು ರಕ್ಷಿಸಲು ನಿನ್ನೊಂದಿಗಿದ್ದೇನೆ. ನಾನು ಯಾವ ಜನಾಂಗಗಳಿಗೆ ನಿನ್ನನ್ನು ಅಡ್ಡಿ ಚದರಿಸಿದೆನೋ ಆ ಜನಾಂಗಗಳನ್ನೆಲ್ಲ ನಿರ್ಮೂಲ ಮಾಡುವೆನು. ನಿನ್ನನ್ನು ನಿರ್ಮೂಲ ಮಾಡೆನು. ನಿನ್ನನ್ನು ಮಿತಿಮೀರಿ ಶಿಕ್ಷಿಸೆನು. ಆದರೆ ಶಿಕ್ಷಿಸದೆ ಬಿಡುವುದಿಲ್ಲ. ಹಲ್ಲೆಲೂಯಾ. ಶಿಕ್ಷಿಸ್ತೀರ ಬಿಡಲ್ಲ, ಮಿತಿ ಮೀರಿ ನಿನ್ನನ್ನು ಶಿಕ್ಷಿಸಲ್ಲ. ಯಾಕಮ್ಮ ಕೇಳಿ ಮಾತು ಸಮಾಧಾನ. ಮಿತಿ ಮೀರಿ ನಿನ್ನನ್ನು ಶಿಕ್ಷಿಸಲ್ಲ. ಶಿಕ್ಷಿಸ್ತೀರಾನು ನಿನ್ನ ಅವಮಾನ ಕೂಡ ಗುರಿ ಮಾಡ. ಆಮೆನ್. ಅರ್ಥ ಆಯ್ತಾ ಇಲ್ಲೋ ಈ ವಾಕ್ಯ? ದೇವರು ಶಿಕ್ಷಿಸಿದ್ರೆ ನೀನು ಕರೆಕ್ಟ್ ಆಗೋದು. ದೇವರು ಶೋಧಿಸಿದ್ರೆ ನೀನು ಕ್ಲೀನ್ ಆಗೋದು. ನೀನು ದೇವ್ರ ಪರೀಕ್ಷೆ ಮಾಡಿದ್ರೆ ನೀನು ಸರಿಯಾಗೋದು. ಅರ್ಥ ಆಗ್ತಾ ಇಲ್ವಾ? ಬಹಳ ಕ್ರಿಸ್ತರು ಎಲ್ಲಿ ಬಿದ್ದೋಗೋದು ಈಗ ಹೇಳ್ತಾರ ಬೋಧನೆಯಲ್ಲಿ, ವಾಕ್ಯದಲ್ಲಿ. ಬಹಳ ಸೇವಕರು ಎಲ್ಲಿ ಬಿದ್ದೋಗೋದು ಗೊತ್ತಾ? ಸೇವೆಯಲ್ಲಿ ಈಗ ಇಂಥ ಶೋಧನೆಗಳು ಬಂದಾಗ. ಬಹಳ ವಿಶ್ವಾಸಿಗಳು ಎಲ್ಲಿ ಬಿದ್ದೋಗೋದು ಗೊತ್ತಾ? ಈಗ ಇಂಥ ಶೋಧನೆ ಬಂದಾಗ. ಏನಂತ? ಆಮೆನ್. ನಾನು ನಿನ್ನನ್ನ ಶೋಧಿಸ್ತೀನಿ, ಮಿತಿ ಮೀರಿ ಶೋಧಿಸಲ್ಲ. ಶೋಧಿಸ್ತೀರಾ ಮಾತ್ರ ಬಿಡಲ್ಲ. ಶೋಧಿಸೋದು ನಿನಗೆ ಲಾಭ. ಶೋಧಿಸಿದ್ರೆ ನೀನೇ ಕ್ಲೀನ್ ಆಗ್ತೀಯಾ, ಸ್ವಲ್ಪ ಮೇಲೆ ಹೋಗ್ತೀಯಾ, ಪ್ರಾಕ್ಟಿಕಲ್ ಮ್ಯಾನ್ ಆಗ್ತೀಯಾ. ಇನ್ನೊಂದು ಶೋಧನೆ ಬಂದ್ರೆ ಕೂಡ ರೆಡಿ ಅಂತೀಯ. ನೀನು ಒಂದು ಯಾವಾಗಲೂ ವೀಕ್ ಆಗಿದ್ದೀಯಾ, ಶೋಧನೆಯಲ್ಲಿ ಬಿದ್ದೋಗ್ತೀಯಾ, ಕಷ್ಟ ಬಂದ್ರೆ ಬಿದ್ದೋಗ್ತೀಯಾ, ಅನ್ಕೊಂಡಿರ್ತೀಯಾ. ನೆಕ್ಸ್ಟ್ ಕಷ್ಟ ಬಂದ್ರೆ ಅನ್ಕೊಂಡೇ ಇರ್ತೀಯ. ನೆಕ್ಸ್ಟ್ ಶೋಧನೆ ಬಂದ್ರೆ ಕೂಡ ಹಂಗೆ ಇರ್ತೀಯ. ಕುಂಠಿತ, ಡೆವಲಪ್ಮೆಂಟ್ ಇಲ್ಲ, ಮೆಚೂರ್ಡ್ ಆಗಿಲ್ಲ ಮೈಂಡು ಸ್ಟ್ರಾಂಗ್ ಆಗಿಲ್ಲ. ನಿನ್ ಗ್ರೋತ್ ಒಳಗಡೆ ಹೋಗಿಲ್ಲ. ಬೇರೆ ಒಳಗಡೆ ಹೋಗ್ಬೇಕಂದ್ರೆ ಗಿಡ ಕೊಡೋ ನೀರು ಗೊಬ್ಬರ ತಕೊಂಡು ಬೆಳಿಬೇಕು, ರಾಡ್ ಹಾಕ್ಬೇಕು, ಬೇರೆ ಒಳಗಡೆ ಹೋಗ್ಬೇಕು. ಏನ್ ಮಾಡ್ತಾರೆ? ಆ ಗಿಡನ ಕಿತ್ತಾಕ್ಬಿಡ್ತಾರೆ. ಆರದ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತೀವಿ. ಅವೇ ಇನ್ನೊಂದು ವಾಕ್ಯ ಪ್ರಕಟಣೆ 3:10. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಏನ್ ಈ ವಾಕ್ಯ ನಿಮ್ಗೆ ಹೇಳ್ತಾರೆ ಗೊತ್ತಾ? ಈ ಭೂಲೋಕಕ್ಕೊಂದು ಶೋಧನೆ ಬರ್ತದೆ. ಅರ್ಥ ಏನ್ ಗೊತ್ತಾ? ಈ ಭೂಲೋಕಕ್ಕೊಂದು ದೊಡ್ಡ ಶೋಧನೆ ಬರ್ತೈತೆ. ಅಂತ ಶೋಧನೆ ಈ ಭೂಮಿಯಲ್ಲಿ ಯಾವತ್ತೂ ಬಂದಿಲ್ಲ. ಈ ಕೊರೋನಾಗೆ ಅಲ್ಲಾತಿರಲ್ಲ ಜನ, ಇದಕ್ಕಿಂತ ಎಷ್ಟೋ ಅಷ್ಟು ಬರ್ತೈತೆ. ಆಮೆನ್. ಅಂತ ಟೈಮಲ್ಲಿ ನೀನು ಇರಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಈ ಭೂಮಿ ಮೇಲೆ ಡೈರೆಕ್ಟ್ ಆಗಿ ಬೆಂಕಿ ಬೀಳ್ತೈತೆ. 1400 kg ಇರೋ ಆನೆಕಲ್ಲು ಬೀಳ್ತೈತೆ, ಬೆಂಕಿ ಬೀಳ್ತೈತೆ. ಅದೇ ನಿನ್ ಮನೆ ಕ್ರಾಕ್ ಬೀಳ್ಬೋದು, ಏನೇನೋ ಆಗ್ಬೋದು. ಬಹಳ ಶೋಧನೆಗಳು ಬರ್ತೈತೆ, ಉಪದ್ರವಗಳು ಬರ್ತೈತೆ, ದೊಡ್ಡ ದೊಡ್ಡ ರೋಗಗಳು ಬರ್ತೈತೆ, ದೊಡ್ಡ ದೊಡ್ಡ ವ್ಯಾಧಿಗಳು ಬರ್ತೈತೆ. ಮನೆ ಬಿಟ್ಟು ಈಚೆ ಹೋಗೋದು ಕಷ್ಟ. ಆ ಥರ ಎಲ್ಲ ಶೋಧನೆಗಳು ಬರ್ತೈತೆ. ಆಕಾಶದಲ್ಲಿ ಸೌಂಡ್ಗಳು, ಸಮುದ್ರ ತುಂಬಿ ಗ್ರಾಮಗಳ ಮೇಲೆ ಬಂದ್ಬಿಡ್ತೈತೆ, ಪಟ್ಟಣಗಳ ಮೇಲೆ ಬಂದ್ಬಿಡ್ತೈತೆ. ಎಲ್ಲಂದ್ರಲ್ಲಿ ಬೆಂಕಿ, ಎಲ್ಲಂದ್ರಲ್ಲಿ ಅನಾಹುತ, ಎಲ್ಲಂದ್ರಲ್ಲಿ ಮರಣಗಳು, ಎಲ್ಲಂದ್ರಲ್ಲಿ ಆಕ್ಸಿಡೆಂಟ್ಗಳು, ಎಲ್ಲಂದ್ರಲ್ಲಿ ಕೇಡುಗಳು, ಉಪದ್ರವಗಳು, ಅಬೆ, ನೀರು, ಬೆಂಕಿ, ಉಕ್ಕಿ ಹರಿಯೋದು, ಉಪದ್ರವಗಳು ಬರ್ತೈತೆ. ನೀರು ರಕ್ತ ಆಗ್ಬಿಡ್ತೈತೆ, ನೀರು ಕಹಿ ಆಗ್ಬಿಡ್ತೈತೆ. ಅಂತ ಶೋಧನೆಗಳು ಬರುವಾಗ ನಿನ್ನನ್ನು ತಪ್ಪಿಸಿ ಕಾಪಾಡ್ತೀನಿ. ಯಾಕೆ ಗೊತ್ತಾ? ಈಗ ನೀನು ಶೋಧನೆಯಲ್ಲಿದ್ರೆ, ಈಗ ನೀನು ಶೋಧನೆ ಬೇಡ ಅಂದ್ರೆ ಆ ಶೋಧನೆ ನೀನು ಮಾಡ್ಕೊಳ್ಬೇಕು. 7 ವರ್ಷ ಉಪದ್ರವ, ಕ್ರಿಸ್ತು ವಿರೋಧಿ ಕಾಲ ನಿನ್ನ ಮಾಡ್ಕೊಳ್ಬೇಕು. ಯಾವ್ದು ಬೇಕು ಹೇಳು? ಈಗಲೇ ಡೈಲಿ ಶೋಧನೆ ಅನುಭವಿಸ್ತೀಯ, ದೊಡ್ಡ ಶೋಧನೆಗೆ ಹೋಗ್ತೀಯ. ಬೇಗ ಹೇಳು. ಈ ಲೋಕಕ್ಕೆ ಶೋಧನೆ ಮಾಡ್ಬಾರಂತೆ. ಆ ಶೋಧನೆಯಲ್ಲಿ ಮಾಡ್ಕೊಂಡ್ರೆ, ನಾನು ಅವಾಗಲೇ ಹೋಗ್ಬಿಟ್ಟಿದ್ರೆ, ಯೇಸು ಹತ್ರ ಚೆನ್ನಾಗಿತ್ತು, ರಾಪ್ಚರ್ ಆಗಿದ್ರೆ, ಎತ್ತಲ್ಪಟ್ಟಿದ್ರೆ ಅಂತ ಆಮೇಲೆ ಹೆಚ್ಚನಕ್ಕೆ ಅರ್ಥ ಆಗ್ತಾ ಇದೆ ವಾಕ್ಯ. ಆಮೆನ್. ಈಗ ನಿನ್ಗೆ ಉಪದ್ರವ ಇದೆ, ಖಂಡಿತ ಶೋಧನೆ ಇದೆ. ಈಗಿರೋ ಯಾರ್ಯಾರಿಗೆ ಶೋಧನೆ ಇದೆ ಅವ್ರಿಗೆಲ್ಲ ನೆಕ್ಸ್ಟ್ ಶೋಧನೆ ಇರೋದು. ಯೇಸು ಬಂದ್ಮೇಲೆ ಅವ್ರಿಗಿರಲ್ಲ, ತಗೊಂಡು ಹೋಗೋರ್ಗಿರಲ್ಲ. ಬಿಡಲ್ಪಟ್ಟ ವಿಶ್ವಾಸಿಗಳಿಗೆ, ಬೋಧಕರಿಗೆ, ಸಭೆಗೆ ಇರ್ತೈತೆ. ನೆಕ್ಸ್ಟ್ ವಾಕ್ಯ
2 ಪೇತ್ರ 2:9. 2 ಪೀಟರ್ 2:9. 2 ಪೇತ್ರ 2:9. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಆಮೆನ್. ದೇವರು ತನ್ನ ಭಕ್ತರನ್ನ ಏನ್ ಮಾಡ್ತಾನಂತೆ? ಕಷ್ಟದಿಂದ, ಶೋಧನೆಯಿಂದ, ಕಣ್ಣೀರಿಂದ ತಪ್ಪಿಸ್ತಾನೆ. 1. 2 ಬಿಡಿಸ್ತಾನೆ. ಆಮೆನ್. ದುರ್ಮಾರ್ಗಿಗಳಿಗೆ, ದುಷ್ಟರಿಗೆ ನ್ಯಾಯವನ್ನ ತೀರಿಸ್ತಾನೆ ದೇವರು. ನಿನಗೆ ಇಲ್ಲ, ಭಕ್ತರನ್ನ ತಪ್ಪಿಸ್ತಾನೆ. ಅಲ್ಲಿ ದುಷ್ಟರು ಭಕ್ತರು ಎರಡಿದ್ದಾರೆ. ನೋಡಿ 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 ವಾಕ್ಯ ಪ್ರಕಾರ ನಡೆದಿರೋ ಪ್ರತಿಯೊಬ್ರು ದುಷ್ಟರೇ. ಯೇಸುವನ್ನ ನಂಬಿರೋ ಪ್ರತಿಯೊಬ್ರು ದುಷ್ಟರೇ. ಯೇಸುವನ್ನ ಅಂಗೀಕರಿಸಿಕೊಂಡಿರೋ ಪ್ರತಿಯೊಬ್ರು ದುಷ್ಟರೇ. ಪ್ರೈಸ್ ದಿ ಲಾರ್ಡ್. 5:10 1 ಪೇತ್ರ 1 Peter 5:10. ಕ್ರಿಸ್ತರಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನಿಮ್ಮನ್ನು ಸ್ವಲ್ಪ ಕಾಲ ದೇವರು ಏನ್ ಮಾಡ್ತಾನಂತೆ? ಸ್ವಲ್ಪ ದಿನ ನಮ್ಮನ್ನ ಬಾಧೆಗೆ, ಕಷ್ಟಕ್ಕೆ ತಳ್ತಾನಂತೆ. ಆ ಶೋಧನೆಯಲ್ಲಿ ಜಯಿಸಿದ ಮೇಲೆ ಏನ್ ಮಾಡ್ತಾನಂತೆ ದೇವರು? ಯೋಗ್ಯ ಸ್ಥಿತಿಗೆ ತರುವನು. ಬಹಳ ವಿಶ್ವಾಸಕ್ಕೆ ಇಲ್ಲೇ ಇಡುವುದು. ಯೋಗ್ಯ ಸ್ಥಿತಿ ದೇವರು ಕೊಡ್ತಾನೆ. ಶೋಧನೆಯಲ್ಲಿ ಬಿದ್ದು ಹೋಗ್ತಾನೆ. ನಿಲ್ಲಬೇಕು, ಸಹಿಸ್ಕೋಬೇಕು. ದೇವರು ಶೋಧಿಸ್ತಾನೆ. ಯೋಗ್ಯ ಸ್ಥಿತಿಗೆ ಬರಬೇಕಾದ್ರೆ, ಮೊದಲಿಗಿಂತ ಉನ್ನತ ಸ್ಥಿತಿಗೆ ಬರಬೇಕಾದ್ರೆ, ಉತ್ತಮ ಸ್ಥಿತಿಗೆ ಬರಬೇಕಾದ್ರೆ, ಎಲ್ಲಾರು ನಿನ್ನನ್ನು ಹೊಗಳುತ್ತಾರ, ಎಲ್ಲಾರು ನಿನ್ನನ್ನು ಗೌರವಿಸುತ್ತಾರ, ಎಲ್ಲಾರು ನಿನ್ನನ್ನು ಸನ್ಮಾನಿಸುತ್ತಾರ, ಎಲ್ಲಾರು ನಿನಗೆ ಭಯ ಪಡೋತರ ಯೋಗ್ಯ ಸ್ಥಿತಿ. ಪರಲೋಕಕ್ಕೆ ಹೋಗೋದು ಒಂದು ಯೋಗ್ಯ ಸ್ಥಿತಿನೇ. ನಿತ್ಯ ಜೀವ ಅನ್ನೋದು ಒಂದು ಯೋಗ್ಯ ಸ್ಥಿತಿನೇ. ಏನು ಕಡಿಮೆ ಇರೋ ಜೀವಿತ ಒಂದು ಯೋಗ್ಯ ಸ್ಥಿತಿನೇ. ಅಂತ ಜೀವಿತಕ್ಕೆ ಬರುವಾಗ ನಿನಗೆ ಶೋಧನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 2 ಕೊರಿಂಥಿಯರು 7:10. ಆಮೆನ್. ನಿನಗೆ ದುಃಖ ಬರ್ಬೇಕಲ್ಲ, ಒಂದೊಂದ್ಸರಿ ಎಲ್ಲಾ ದುಃಖಗಳು ಮನುಷ್ಯರ ಮೇಲೆ, ಸೈತಾನ್ ಮೇಲೆ ಹಾಕ್ತೀಯ. ಕರೆಕ್ಟ್ ತಾನೆ? ಮನೆಯವ್ರ ಮೇಲೆ, ಗಂಡನ ಮೇಲೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಅಕ್ಕಪಕ್ಕದವ್ರ ಮೇಲೆ ಹಾಕ್ತೀಯ. ಇಲ್ಲಿ ಬರ್ತಿರೋ ದುಃಖ ಏನಂತೆ? ಏನಂತೆ? ನೋಡಿ ನೋಡಿ, ಯಾವಾಗ್ಲೂ ಬೇರೆಯವ್ರ ಮೇಲೆ ಹಾಕ್ತೀಯ ನೀವು. ಅಕ್ಕಪಕ್ಕದವ್ರ ಮೇಲೆ, ಓನರ್ ಮೇಲೆ, ಕೂಲಿ ಆಳುಗಳ ಮೇಲೆ, ಬಂಧುಗಳ ಮೇಲೆ, ಮನೆಯವ್ರ ಮೇಲೆ, ಗಂಡನ ಮೇಲೆ, ಹೆಂಡತಿ ಮೇಲೆ, ಪಾಸ್ಟರ್ ಮೇಲೆ. ತಾನೇ? ಹಂಗೆ ತಾನೆ ನಾವು ಮಾತಾಡೋದು. ಏನೇ ನಮ್ಗೆ ದುಃಖ ಆಗ್ಬಿಟ್ರೆ ನಮ್ಮ ಮುಂದ್ಗಡೆ ಇರೋರ ಮೇಲೆ ಆಗ್ಬಿಡೋದು. ನೋಡಲಿ, ದೇವರ ಚಿತ್ತಾನುಸಾರವಾದ ದುಃಖ ಅಂತ ಬರ್ತೀವಿ. ಪ್ಲೀಸ್, ನಿಮ್ಗೆ ಅರ್ಥ ಆಗ್ತಾ ಇದೆ ಇಲ್ವಾ? ವಾಕ್ಯ ಅರ್ಥ ಆಗದಿರೋರು ಯಾರ ಕೈ ಎತ್ತಿ. ಬ್ರದರ್, ನೀವು ಹೇಳೋದೇ ನನಗೆ ಅರ್ಥ ಆಗಲ್ಲ. ಯಾಕಂದ್ರೆ ನಿಮ್ಗೆ ನೋಡಿದ್ರೆ ನಿಮ್ಮಲ್ಲಿ ಬದಲಾವಣೆಗಳಿಲ್ಲ. ಅದಕ್ಕೆ ನಾವು ಈ ತರ ಬೇಸರವಾಗಿ ಮಾತಾಡ್ತೀವಿ. ವಾರ ವಾರ ಕೇಳಿಕೊಂಡು ಹೋಗ್ತೀರಾ, ಅದೇ ಜೀವಿತ ಇರ್ತದೆ, ಅದೇ ಬದುಕಿರ್ತದೆ. ಅದು ನೋಡುವಾಗ ನನಗೆ ಒಂದೇ ಬಟ್ಟೆ ಹುಡಿ ನನ್ನ ಹತ್ರ ಕೇಳ್ತಾರೋ, ಯಾವ ಸಭೆಯಲ್ಲಿ ಕೇಳ್ತಾರೆ, ಯಾವ ಬೋಧಕನ ಹತ್ರ ಕೇಳ್ತಾರೋ ಅಂತ ಬೇಜಾರ. ಒಳ್ಳೆ ವಾಕ್ಯ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಳ್ಳೆ ವಾಕ್ಯದ ವಿವರಣೆ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಸಿಕ್ಕಿದ್ರೆ ಕೂಡ ಇವರು ಯಾಕೆ ಹಿಂಗಿದ್ದಾರೆ ಒಂದೇ ಬೇಸರ ನನಗೆ. ದೇವರ ಚಿತ್ತಾನುಸಾರ ದುಃಖ ಬರ್ತದೆ ಸಿಸ್ಟರ್, ಬ್ರದರ್. ನೋಡಿ ಮುಂದಕ್ಕೆ ಓದಿ. ದೇವರ ಚಿತ್ತಾನುಸಾರವಾಗಿ ದುಃಖಿಸಿದ್ದರಿಂದ ನಮ್ಮಿಂದ ಏನನ್ನ ಉಂಟು ಮಾಡ್ತದೆ? ನಿಮಗೆ ಮಾನಸಾಂತರ ಉಂಟು ಮಾಡ್ತದೆ ಸಿಸ್ಟರ್. ನಿನ್ ದೇವ್ರು ದುಃಖ ಕೊಡ್ತಾನ, ದೇವ್ರು ನನಗೆ ಬಲೆ ಕಷ್ಟ ಕೊಟ್ಟಿದ್ದಾನೆ, ದೇವ್ರು ಯಾಕೋ ನನ್ನನ್ನು ಪರೀಕ್ಷಿಸ್ತಾರೆ. ನಾನು ಕೆಲವ್ರ ಹತ್ರ ಮಾತಾಡೋಕೆ ಹೇಳ್ತೀನಿ, ಸಿಸ್ಟರ್ ಬ್ರದರ್, ನೀನ್ ಯಾಕೋ ದೇವ್ರು ತುಂಬಾ ಶೋಧಿಸ್ತಾ ಇದ್ದಾನೆ ಗೊತ್ತಿಲ್ಲ. ಆಮೇಲೆ ಒಂದು 3 ವರ್ಷದಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಮುಂದೆ ಒಂದು ತಂದೆ ತಾಯಿ ಅಲ್ಲಿ ಡಾಕ್ಟರ್ಗಳು ಕೈ ಬಿಟ್ಬಿಟ್ರು. ಕಾಸು ರೆಡಿ ಮಾಡ್ಕೊಂಡು ಹೋದ್ರೆ ಆಪರೇಷನ್ಗೆ. ನಾನು ಅವ್ರ ತಲೆ ಹಿಡ್ಕೊಂಡು ಹೇಳ್ತಾ ಒಂದು ಮಾತಿದೆ, ಅಮ್ಮ ನೀನ್ ಯಾಕೋ ದೇವ್ರು ತುಂಬಾ ಪರೀಕ್ಷೆ ಮಾಡ್ತಾರೆ, ಬನ್ನಿ ಇನ್ನೊಂದಿದೆ ದೇವ್ರು ನಂಬೋದು ಪ್ರೇಯರ್ ಮಾಡೋದು ಅಂತ ಕರ್ಕೊಂಬಂದೆ. ಹಲ್ಲೆಲೂಯಾ. ಪ್ರೇಯರ್ ಅಲ್ಲಿ ಅವ್ರಿಗೆ ಮೇಲಾಯ್ತು. ಟಿಬಿ ಕಾಯಿಲೆ ಪ್ರೇಯರ್ ಅಲ್ಲೇ ಮೇಲಾಯ್ತು. ಆಪರೇಷನ್ ದೇವ್ರ ಪ್ರೇಯರ್ ಅಲ್ಲೇ ತಪ್ಪಿಸ್ತಾ. 2 ಲಕ್ಷ ರೂಪಾಯಿ ದೇವ್ರ ಪ್ರೇಯರ್ ಅಲ್ಲೇ ಉಳಿಸ್ಕೊಟ್ಟ. ಅವ್ರಿಬ್ರಿಗೂ ನಂಬಿಕೆ ಇರಲಿಲ್ಲ ಪ್ರೇಯರ್ ಅಲ್ಲಿ ಮೇಲಾಗ್ತದೆ. ಇವಾಗ ಐತೆ ಅವ್ರಿಬ್ರಿಗೂ ನಂಬಿಕೆ.
ದುಃಖ. ಯಾಕೆ ಅವ್ರು ಬಹಳ ಅಳ್ತಾ ಇದ್ರು. ನಾನು ಅವ್ರ ಜೊತೆಲಿ ಸೇರಿ ಹತ್ತಿದೆ. ನನ್ನ ಜೊತೆಲಿ ಈ ಏರಿಯಾ ಗಿರಿಯಪ್ಪ ಮಗ ರವಿ ಬ್ರದರ್ ಕೂಡ ನೋಡ್ದ ಹತ್ತಿದ್ದು. ಅವರು ನಾವು ಮೂವರು. ಆಮೇಲೆ ಖಂಡಿತವಾಗ್ಲು ಇವತ್ತು ಅವ್ರಿಗೆ ಆ ದುಃಖ ಇಲ್ಲ. ಆ ದುಃಖ ಬ್ರದರ್ಗೆ ಸಿಸ್ಟರ್ಸ್ಗೆ ಇಲ್ಲ. ಅವ್ರ ಮಗಳಿಗೆ ದೇವ್ರು ಮೇಲ್ ಮಾಡ್ದ. ನಮ್ಮ ಸಭೆಯಲ್ಲಿರೋ ಸಿಸ್ಟರ್ ಬ್ರದರ್ ಹೇಳ್ತಾ ಇದ್ದೀನಿ, ಸಾಕ್ಷಿ ನಾನು. ದೇವರ ಚಿತ್ತಾನುಸಾರ ಒಂದು ಸಾರಿ ನಮ್ಮ ನಂಬಿಕೆಗೆ ಶೋಧನೆ ಆಗುತ್ತೆ, ನಮ್ಮ ವಿಶ್ವಾಸ ಜೀವನಕ್ಕೆ ಶೋಧನೆ ಆಗುತ್ತೆ. ಅದು ನಿಮ್ಗೆ ಏನನ್ನ ತರ್ತೈತಂತೆ? ಮಾನಸಾಂತರ ಅಂದ್ರೆ ಏನ್ ಗೊತ್ತಾ? ನೀವು ಕರೆಕ್ಟ್ ಆಗಿರೋದು ಸರಿಯಾಗಿ ನಡೆಯೋದಕ್ಕೆ ಸಹಾಯ ಮಾಡ್ತದೆ ಶೋಧನೆ. ಆಮೆನ್, ಹಲ್ಲೆಲೂಯಾ, ಆಮೆನ್. 10ನೇ ಕ್ಲಾಸ್ ಓದಿರೋರು 1ನೇ ಕ್ಲಾಸ್ ಅವರಿಗೆ ಪಾಠ ಹೇಳ್ಕೊಡ್ಬೋದು. ಹೇಳ್ಕೊಡಲ್ಲ, ಹೇಳ್ಕೊಡ್ಬೋದು, ಆರಾಮಾಗಿ ಹೇಳ್ಕೊಡ್ಬೋದು. LKG UKG ಮಕ್ಕಳಿಗೆ 10ನೇ ಕ್ಲಾಸ್ ಓದಿರೋರು ಹೇಳ್ಕೊಡ್ಬೋದು. ನೀನು 10ನೇ ಕ್ಲಾಸ್ ಪಾಸ್ ಆಗ್ಬೇಕಾ? 10ನೇ ಕ್ಲಾಸ್ ವರ್ಗೂ 1ನೇ ಕ್ಲಾಸ್ ವರ್ಗೂ ಹೇಳ್ಕೊಡ್ತೀಯಾ? ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ನಾನು, ಥ್ಯಾಂಕ್ ಯು ಜೀಸಸ್. ಆಮೆನ್. 2 ಕೊರಿಂಥ 12 ಓದಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಯು ಮಾಸ್ಟರ್. ಕ್ರಿಸ್ತನ ನಿರ್ಮಿತ ನಮಗೆ ನಿರ್ಬಲ ವ್ಯವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ಈ ಪೌಲನಿಗಿರುವ ನಂಬಿಕೆ ನಿನಗಿದೆಯಾ? ಈ ಪೌಲನ ಮಾತುಗಳು ನೀನು ಹೇಳ್ತೀಯಾ? ಈ ಪೌಲಿನಿಂದ ಅರಿಕೆ ಮಾಡೋ ತರ ನೀನು ಹೇಳ್ತೀಯಾ? ಖಂಡಿತವಾಗ್ಲೂ ಬ್ರದರ್, ನೀನೊಂಥರ ಒಂದು ಕಾಲದಲ್ಲಿ ಪೌಲ್ ತರ ಇರ್ತೀಯಾ? ಪೌಲ್ ತರ ಇರ್ತೀಯಾ? ನೋಡಿ, ಪೌಲ ಹೇಳ್ತಾ ಇದ್ದಾರೆ, ಕ್ರಿಸ್ತನ ನಿರ್ಮಿತ ನನಗೆ ನಿರ್ಬಲ, ವೀಕ್, ತಿರಸ್ಕಾರ, ಅವಮಾನ, ಕೊರತೆ ಏನಂದ್ರೆ ಏನಿಲ್ಲ. 4ನೇ ಹಿಂಸೆ, ಸುಮ್ಮನೆ ಬಯಸ್ಕೊಂತೀಯ ಹಿಂಸೆ. ನೆಕ್ಸ್ಟ್ ಇಕ್ಕಟ್ಟು, ಏನೇನ್ರಲ್ಲಿ ನೋಡಿ ಇಕ್ಕಟ್ಟುಗಳು, ಕಷ್ಟಗಳು. ಈ ತರ ನೀನು ಹೇಳ್ತೀಯಾ? ಏನಂತ ಹೇಳ್ತಾ ಇದ್ದಾನೆ ಮುಂದಕ್ಕೆ ಮಾತು, ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನೀವು ನಂಬಿದ್ರೆ ನಮಗೆ, ಬಿಟ್ರೆ ಬಿಡಿ. ಈ ಎಲ್ಲ ನನಗೆ ಬಂತು, ಈಗಲೂ ಕೂಡ ಬರ್ತಾನೇ ಇದೆ. ಈ ವಾಕ್ಯಗಳೇ ನನಗೆ ಬಲ, ಈ ವಾಕ್ಯಗಳೇ ನನಗೆ ಶಕ್ತಿ, ಈ ವಾಕ್ಯಗಳೇ ನನಗೆ ಆಧಾರ. కష్టాల కడలిలో కన్నీటిలో ఎలలో నా తోడు నిలిచావు, నన్ను ఆదరించావు. అందరూ నన్ను విడిచిన నన్ను విడవను యేసయ్యా, విడవను ఎడబాయనని నీ తోడై నిలిచితివా. ప్రేమించే ప్రేమామయుడా, నీ ప్రేమకు పరిమితి లేదు. కృప చూపు కృపగల దేవా, నీ కృపకి సాటి లేదు. నీ పాటిదాననయా నన్నెంతగా హెచ్చించుటకు, నేనెంతటి దాననయా ನಾಪೈ ಕೃಪ ಚೂಪುಟಕು. ಅವಾಗಿಂದ ಈ ಹಾಡು ನಮಗೆ ಬರ್ತಾನೇ ಇದೆ. ದುಃಖ ಒಂದ್ ಕಡೆ ಬರ್ತಾ ಇದೆ, ಯಾಡು ಒಂದ್ ಕಡೆ ಬರ್ತಾ ಇದೆ, ವಾಕ್ಯ ಒಂದ್ ಕಡೆ ಬಲ ಕೊಡ್ತಾ ಇದೆ ನಿಮ್ಮನ್ನ. ನನ್ನ ಬಾಯಿಯ ವಾಕ್ಯಗಳು ಬರ್ತಾನೇ ಇದೆ, ಹೇಳ್ತಾ ಇದ್ದೀನಿ ಕೇಳಿ. ಶೋಧನೆನ, ಕಷ್ಟನ, ದುಃಖನ, ಹಿಂಸೆನ, ಕಣ್ಣೀರ, ಇದರಿಂದ ನನಗೆ ಆದರಣೆ ಬರ್ತದೆ. ಎಷ್ಟು ಸಾರಿ ನಾನು ಹತ್ತಿರ್ಬೋದು ಗೊತ್ತಾ ನಿಮಗೆ? ನನ್ನ ಹತ್ರ ಲೆಕ್ಕನೇ ಇಲ್ಲ. ನಾನು ಹತ್ತಿರೋದು ನನಗೆ ಲೆಕ್ಕನೇ ಇಲ್ಲ. ಅದೆಷ್ಟು ಸಾರಿ ಹತ್ತಿದ್ದೀನಿ ನನಗೆ ಗೊತ್ತಿಲ್ಲ. ಅದೆಷ್ಟು ಸಾರಿ ನಾನು ಕಣ್ಣೀರು ಹಾಕಿದ್ದೀನಿ ನನಗೆ ಗೊತ್ತಿಲ್ಲ. ನನ್ನ ಪ್ರಾಬ್ಲಮ್ಸಲ್ಲಿ, ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಸ್ಟಾರ್ಟಿಂಗ್ ದಿನಗಳಲ್ಲಿ ದೇವರು ನಮ್ದಾಗ, ನಮ್ಮ ನಂತರ ಮಧ್ಯದಲ್ಲಿ, ಸೇವಾ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ, ಬದುಕಿನಲ್ಲಿ, ಸಂತಾನ ಇರುವಾಗ ಕಷ್ಟ, ಸಾಲ, ಸಮಾಧಾನ ಇಲ್ಲ, ವಸ್ತುಗಳಿಲ್ಲ, ಕೊರತೆ, ಬಟ್ಟೆ ಇಲ್ಲ, ಆಮೇಲೆ ಸರಿಯಾಗಿ ನಿದ್ರೆ ಇಲ್ಲ, ಆರೋಗ್ಯ ಇಲ್ಲ, ಹತ್ತಿದ್ದೀನಿ ಸಿಸ್ಟರ್ ಬ್ರದರ್. ಸತ್ಯ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಒರಿಜಿನಲ್. ನನ್ನ ಕಣ್ಣಿಗೆ ನೀನು ಏನನ್ನ ಬಲಪಡಿಸಿ ನನಗಿಂತ ಭಾಗ್ಯವಂತರಿಲ್ಲ. ಈಗಲೂ ಕೂಡ ಅದಕ್ಕಿಂತ ದೊಡ್ಡ ಶೋಧನೆಗಳು ಬರ್ತಾ ಇದೆ. ಹಿಂದಿನ ದಿನಗಳಲ್ಲಿ ಜಯಿಸಿ ದೇವರು, ಹಿಂದಿನ ದಿನದಲ್ಲಿ ಧೈರ್ಯ ಕೊಟ್ಟಿ ದೇವರು ಮುಂದೆ ಕೂಡ ಕೊಡ್ತೇನೆ ಅಂತ ಸೆಂಟ್ರಲ್ ಪಾಯಿಂಟ್ ಅಲ್ಲಿ ನಾವು ನಿಂತಿದ್ದೀವಿ.
ಹಿಂದಿನ ದಿನಗಳು ಹೋಗಿದೆ, ಈಗ ಮಧ್ಯದಲ್ಲಿ ನಿಂತಿದ್ದೀನಿ, ಮುಂದೂ ಕೂಡ ರೆಡಿ ಆಗಿದ್ದೀನಿ. ನೀನ್ ರೆಡಿನಾ? ಪೌಲ ರೆಡಿ ಆಗಿದೆ, ನೀನ್ ರೆಡಿನಾ? ಪೌಲ ಜಯಿಸಿದ್ರೆ ನೀನ್ ರೆಡಿನಾ? ಶೋಧನೆಗಳು ಕಷ್ಟ ಅಲ್ಲ, ಇಕ್ಕಟ್ಟು ಕಷ್ಟ ಅಲ್ಲ, ಕಣ್ಣೀರು ಕಷ್ಟ ಅಲ್ಲ, ದುಃಖ ಪರ್ಮನೆಂಟ್ ಅಲ್ಲ. ನಿಮ್ ಯಾವ ಶೋಧನೆಗಳು, ಕಣ್ಣೀರು, ದುಃಖ, ಕಷ್ಟ ಪರ್ಮನೆಂಟ್ ಅಲ್ಲ ಬ್ರದರ್ ಸಿಸ್ಟರ್, ಟೆಂಪರರಿ. ಕ್ರಿಸ್ತುಗಳಿಗೆ ಶೋಧನೆ ಟೆಂಪರರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಷ್ಟೊತ್ತು ದೇವರು ಶೋಧನೆ ಕೊಡ್ತಾರಂತ ವಾಕ್ಯ ಕೇಳಿದ್ರಿ. ಆಧರಣೆ ವಾಕ್ಯಗಳು ಒಂದೆರಡು ನೋಡ್ಬಿಡಿ. ಇಬ್ರಿ 2:18 ನೋಡಿ ಬೇಗ. ಹಲ್ಲೆಲೂಯಾ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿ ನಿನಗೆ ಬರೋ ಎಲ್ಲಾ ಕಷ್ಟಗಳನ್ನ, ಎಲ್ಲಾ ಶೋಧನೆಗಳನ್ನ, ಎಲ್ಲಾ ಹಿಂಸೆಗಳನ್ನ, ಎಲ್ಲಾ ಬಾಧೆಗಳನ್ನ, ಎಲ್ಲಾ ಅವಮಾನವನ್ನ, ಎಲ್ಲಾ ದುಃಖವನ್ನ ಯೇಸು ಅನುಭವಿಸಿದನಂತೆ. ಯೇಸು ಬಂದಿರೋ ಶೋಧನೆನೇ ನಿನಗೆ ಬರ್ತಾ ಇದ್ದಂತೆ. ಯೇಸು ಬರ್ದಿರೋದು ಯಾವುದು ನಿನಗೆ ಬಂದಿಲ್ಲಂತೆ. ಆತನು ಎಲ್ಲಾ ಶೋಧನೆಗಳನ್ನ ಜಯಿಸಿರೋದ್ರಿಂದ, ಆತನು ಬರ್ತಾ ಇರೋ ಶೋಧನೆ ನಿನಗೆ ಬರ್ತಾ ಇರೋದ್ರಿಂದ ನೀನು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯೇಸು ಬಂದು ನಿನ್ನ ಹತ್ರ ನಿಂತು, ನಿನ್ನ ಬಲಗಡೆಯಲ್ಲಿ ನಿಂತು, ನಿನ್ನ ಕುಟುಂಬದಲ್ಲಿ ಬಂದು, ನಿನ್ನ ಸೇವೆಯಲ್ಲಿ ಬಂದು ಸಹಾಯ ಮಾಡ್ತಾನಂತೆ. ಅಷ್ಟೇ ಈ ವಾಕ್ಯ. ಖುದ್ದಾಗಿ ಬರ್ತಾನಂತೆ, ಕಣ್ಣು ಕಾಣಿಸಲ್ಲ, ಇದ್ದಾನೆ. ಬಂದು ನಿನ್ನ ಶೋಧನೆಯಲ್ಲಿ ಜಯಿಸೋದಕ್ಕೆ ಬಲಪಡಿಸ್ತಾನಂತೆ. ಎದ್ದಳು, ಮಣಕಾಲಾಕು, ಸುಮ್ಮನೆ ಇರು, ಮಾತಾಡಬೇಡ, ಸೈಲೆಂಟ್ ಆಗಿರು. 3 ದಿನ ಆದ್ಮೇಲೆ ನಿನ್ನ ಬಿಡುಗಡೆ ಆಗುತ್ತೆ. ಇದರಿಂದ ನಿನ್ನ ಬಿಡಿಸಿದ್ದೀವಿ. ಏನೇನು ವಾಕ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ 6:33, 14:33, 16:33. ಸಾರಿ, ನೀವು ನನ್ನಿಂದು ಮನಃಶಾಂತಿಯನ್ನು ಹೊಂದಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಇದೆ ಬ್ರದರ್ ಸಿಸ್ಟರ್, ಅವಮಾನ ನಿಂದನೆ ಇದೆ ಸಿಸ್ಟರ್, ಬೇಸರಿಕೆ ಇರ್ತದೆ ಸಿಸ್ಟರ್. ಯೇಸುವನ್ನು ನಂಬೋರಿಗೆ ಆದರೂ ಕೂಡ ನೀವು ಧೈರ್ಯವಾಗಿರಿ. ಇದೆಯಾ ಬಿಡುಗಡೆ? ಹೇಳಿ ಬೇಗ. ಶೋಧನೆಯಿಂದ ಬಿಡುಗಡೆ ಇದೆಯಾ ಇಲ್ವಾ? ಇನ್ನೊಂದು ವಾಕ್ಯ. ಪ್ರೈಸ್ ದ ಲಾರ್ಡ್. ಕೀರ್ತನೆಗಳು 66:10. ದೇವರೇ ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಗುಡ್ಡಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ಕ್ಲೀನ್ ಕಾಣಿಸ್ತದೆ ನೋಡಲಿ. ದೇವರು ಶೋಧಿಸಿದ್ರೆ ಕ್ಲೀನ್ ಆಗ್ತೀಯಂತೆ. ದೇವರೇ ನಮ್ಮನ್ನ ಶೋಧಿಸಿದಿ. ನೀನ್ ಹಂಗೆ ಹೇಳ್ತೀಯಾ? ಹೇಳೋವರೆಗೂ ನಿನ್ ಶೋಧನೆ ಅಂದ್ರೆ ಏನಂತ ಗೊತ್ತಾಗಲ್ಲ. ನಮ್ಮ ಚರ್ಚೆಲೆ ಬಹಳ ಮಂದಿ ಶೋಧನೆ ಅಂದ್ರೆ ಗೊತ್ತಿಲ್ಲ, ನೇರವಾಗಿ ಹೇಳ್ಬಿಡ್ತೀವಿ. ಆ ಶೋಧನೆಯನ್ನು ಮಾತೇ ಕೇಳಿಲ್ಲ. ಬಾಧೆ ಸುಮ್ಮನೆ ಅಳ್ತಾರೆ, ಹೇಳ್ಕೊಂಡು ಮಲ್ಕೊಂತಾರೆ, ಅಳ್ಕೊಂಡು ಹೇಳ್ಕೊಂತಾರೆ ಓನರ್ ಹತ್ರ, ಮನೆಗಳವ್ರ ಹತ್ರ. ಆಮೇಲೆ ಪ್ರೇಯರ್ ಮಾಡೋ ಮನುಷ್ಯನಿಗೆ ಹೇಳಲ್ಲ, ಪ್ರೇಯರ್ ಮಾಡೋ ಸಹೋದರಿಗೆ ಹೇಳಲ್ಲ, ಅನ್ಯ ಜನಗಳ ಹತ್ರ ಹೇಳ್ಕೊಂಡ ಅಳ್ತೀಯ. ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು. ಪ್ರೇಯರ್ ಮಾಡೋರ ಹತ್ರ ಹೇಳು, ಯಾರ ಹತ್ರನೂ ಹೇಳಲ್ಲ. ಅವ್ರು ದೇವ್ರಿಗೆ ಮಾತ್ರ ಹೇಳ್ತಾರೆ, ಅವ್ರ ಹತ್ರ ಹೇಳು. ಹೇಳ್ಕೊಂಡು ನಿನ್ ಬಗ್ಗೆ ಹಂಗೆ ಹಿಂಗೆ ನಿನ್ನ ಅವಮಾನ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ತೀಯ. ಬುದ್ಧಿ ಇದೆಯಾ ಇಲ್ವಾ? ಆಮೇಲೆ ದೇವರಿಗೆ ಹೇಳು ಫಸ್ಟ್. ಆಮೇಲೆ ಪ್ರೇಯರ್ ಮಾಡೋ ಮನುಷ್ಯರಿಗೆ ಯಾರು ಒಳ್ಳೆಯವರಿದ್ರೆ ಒಳ್ಳೆ ಸೇವಕರಿಗೆ, ವಿಶ್ವಾಸಿಗಳಿಗೆ ಹೇಳು, ಇಲ್ಲಾಂದ್ರೆ ಹೇಳ್ಬೇಡ. ಆಮೇಲೆ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 1 ಕೊರಿಂಥ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬಲಪಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವುದಕ್ಕೂ ಮಾರ್ಗವನ್ನ ಚಪ್ಪಾಳೆಯಲ್ಲಿ ದೇವರು ನಮ್ಮ ಮಹಿಮೆಪಡಿಸಿ ತಪ್ಪಿಸುವ ಅದೆಂತ ಶೋಧನೆ ಆಗಲಿ ಬ್ರದರ್, ಅದೆಂತ ಶೋಧನೆ ಆಗಲಿ ಸಿಸ್ಟರ್. ನಾನಂತೂ ನನ್ನ ಜೀವನದಲ್ಲಿ ಅದೆಷ್ಟು ಶೋಧನೆಗಳು ಜಯಿಸಿದೆ ನನಗೆ ಲೆಕ್ಕ ಇಲ್ಲ.
ಜಯಿಸ್ತಾನೆ ಇದ್ದೀನಿ, ಜಯಿಸ್ತಾನೆ ಇದ್ದೀನಿ, ಜಯಿಸ್ತಾನೆ ಇದ್ದೀನಿ. ಸೈತಾನನೇ ಬೇಜಾರಾಗ್ಬಿಟ್ಟಿದ್ದಾನೆ, ಜಯಿಸ್ತಾನೆ ಇದ್ದೀನಿ. ಆಮೇನ್, ಆಮೇನ್. ನೀನ್ ಎಲ್ಲಿ ತನಕ ಸೈತಾನ ಬೇಜಾರ್ ಮಾಡಲ್ವಾ, ನೀನ್ ಬೇಜಾರಾಗ್ತಾ ಇರ್ತೀಯ. ನೀನ್ ಸೈತಾನನ್ನ ನೀನ್ ಬೇಜಾರ್ ಮಾಡಿದ್ರೆ ಅವ್ನ್ ಬೇಜಾರಾಗೋದು, ಇಲ್ಲಂದ್ರೆ ನೀನ್ ಬೇಜಾರಾಗಿರ್ತಿ. ಇಲ್ಲೇ ಹೇಳಿರ್ತಿ. ಆಮೇನ್. ಕಷ್ಟದಲ್ಲಿ, ಹಿಂಸೆಯಲ್ಲಿ, ದುಃಖದಲ್ಲಿ, ಶೋಧನೆಯಲ್ಲಿ, ಇಕ್ಕಟ್ಟಲ್ಲಿ ಹೆಂಗಿದ್ದಂತೆ ಪೌಲ? ಸಂತೃಷ್ಟನಾಗಿದ್ದಂತೆ. ಸಂತೃಷ್ಟನಂದ್ರೆ ಏನ್ ಗೊತ್ತಾ? ಬೇಜಾರೇ ಮಾಡ್ಕೊಳ್ಳೇನಂತೆ, ಅಳ್ಳಿಲ್ಲಂತೆ, ಏನು ಡೌಟ್ ಪಟ್ಟಿಲ್ಲಂತೆ, ಪ್ರೇಯರ್ ಬಿಟ್ಟಿಲ್ಲಂತೆ, ಬೈಬಲ್ ಬಿಟ್ಟಿಲ್ಲಂತೆ, ಯೇಸುವನ್ನ ಬಿಟ್ಟಿಲ್ಲಂತೆ. ಪರಲೋಕ ಬೇಕು ನನಗೆ ಅಷ್ಟೇ ಏಸಯ್ಯ, ನೀನ್ ಇರೋದ್ರ ನಾನು ಇರ್ಬೇಕು, ನೀನ್ ಕೊಟ್ಟಿದ್ದ ಕೆಲಸ ನಾನು ಮಾಡ್ಬೇಕು ಅಷ್ಟೇ. ಕರ್ತವ್ಯ, ಕರ್ತವ್ಯ, ಕರ್ತವ್ಯ.